ಏ ನಂಜ ಎಲ್ಗೋಂಗೆ ಓಡ್ತಿದ್ಯಾ? ಅಮ್ಮ ಅರಿವೆ ಸೊಪ್ಪಚ್ಚು ಅಂದ್ರು. ಇನ್ನು ಈ ವೇಗವಾದ ಪ್ರಯಾಣದ ಗುರಿ ಕೋಸಂಬರಿ ಮಾಡಿ ಹೊಟ್ಟೆ ಇರೋರಿಗೆಲ್ಲ ಗಡ ಹತ್ತಾಗಿ ಬಡಿಸೋದು. ಆದರೆ ನನ್ನ ಗುರಿ ನಿನ್ನ ಇಲ್ಲಿ ಕೂರಿಸ್ಕೊಂಡು ಇಸ್ಪಿಟ್ ತಗೊಂಡು ರಮ್ಮಿ ಆಡೋದು. ಈ ಕೆಟ್ಟ ಬೇಸರನೆಲ್ಲ ಕತ್ತರಿಸಿ ಕತ್ತರಿಸಿ ಕೊಲ್ಲೋದು. ಕಡೆಗೊಂದಿನ ಕಣ್ಣು ರಸ್ತೆ ಹಿಡ್ಕೊಂಡು ಹೋಗ್ತಾ ಇರೋದು. ಇಸ್ಪಿಟ್ ರಾಜ, ಇಸ್ಪಿಟ್ ರಾಣಿ, ಇಸ್ಪಿಟ್ ಗುಲಾಮ ಆಟ ಮುಗಿಸ್ಕೊಡ್ಲಿ ಹೋಗೋಕೆ ಒಂದು ರಸ್ತೆ. ಇಸ್ಪಿಟ್ ಬರೋಕ್ಕಿಲ್ಲ ಸರ್. ನಾನು ಕೊಡ್ತೀನೋ? ಇಲ್ಲ ಸರ್. ನಾನು ರೊಕ್ಕ ಕೊಡ್ತೀನೋ? ಭೂತ ಬಿಡಿಸ್ತಾರೆ. ಅಮ್ಮ ಅಮ್ಮ ಅವ್ರು ನನಗೋ ಅಮ್ಮ ಅಥವಾ ನಿನಗೋ? ಹಾಗಾದ್ರೆ ಹೇಳು, ನಿನ್ನಪ್ಪ ಕಳ್ತನ ಮಾಡಿ ದುಡ್ಡು ತರ್ತಿರ್ತಾನೆ, ನಿನ್ನಮ್ಮ ಆ ದುಡ್ಡಲ್ಲಿ ನಿನಗೊಂದು ಅಂಗಿ ಕೊಡಿಸ್ತಾಳೆ, ಕಾಲೇಜಿಗೆ ಕಳಿಸ್ತಾಳೆ, ಹೊಟ್ಟೆ ತುಂಬ ಭೃಷ್ಟನ್ನ ಭೋಜನ ಮಾಡಿಸ್ತಾಳೆ ಅಂತ ಇಟ್ಕೋ. ನೀನು ಶಕ್ತಿವಂತ ಆಗ್ತೀಯ, ವಿದ್ಯಾವಂತ ಆಗ್ತೀಯ, ನಾನೇ ಶ್ರೇಷ್ಠ ಪುರುಷ ಅಂತ ಮೆರಿತೀಯ. ಆದರೆ ಕಡೆಗೊಂದಿನ ನಿನ್ನಪ್ಪ ಕಳ್ಳ, ನಿನ್ನಮ್ಮನ ಜೀವನನೇ ಒಂದು ಗುಟ್ಟಿನ ಮೊಟ್ಟೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೋ ನಂಜ? ನಿನ್ನ ನರನಾಡಿಲಿ ಪಾಪ ಪಶ್ಚಾತ್ತಾಪ ಹೆಡೆ ಎತ್ತುತ್ತೆ. ನನಗೆ ಗೊತ್ತು ನಿನಗಿವೆಲ್ಲ ಅರ್ಥ ಆಗಲ್ಲ. ನನ್ನ ನೆತ್ತಿ ನೋಡು. ಸರ್ ನೆತ್ತಿ ಎಲ್ಲ ಬೋಳ್ ಆಗ್ತಿದೆಯಲ್ಲ? ಇಲ್ವಲ್ಲ ಸರ್. ಹಾಗಾದರೆ ಬರೀ ಮನ್ಸು ಬೋಳ್ ಆಗ್ತಿರ್ಬೇಕು. ನಂಗೆ ಗೊತ್ತು ಅದು ನಿನಗೆ ಅರ್ಥ ಆಗಲ್ಲ. ಯುವರ್ ಹ್ಯಾಪಿ ಫೆಲೋ, ಅದು ಗೊತ್ತಾಗಲ್ವಾ? ಸುಖ ಪುರುಷ ಕಣೋ ನೀನು, ಸುಖ ಪುರುಷ. ಯಾರಾದ್ ನೋಡು. ರಾಮಣ್ಣವರು ಸರ್. ನಮಸ್ಕಾರ. ಚೆನ್ನಾಗಿದ್ಯಾ ಜಗನ್ನಾಥಪ್ಪ? ಬನ್ನಿ ರಾಮಣ್ಣ, ಸರಸ್ವತಿ ಕಟಾಕ್ಷಕ್ಕೆ ಬಂದ್ರು. ಒಳ್ಳೆ ಅಣ್ಣ, ಒಳ್ಳೆ ಮಗ, ಒಳ್ಳೆ ಸ್ನೇಹಿತ ನೀನು. ಮನೆಗೆ ಬಂದವರಿಗೆ ನಿನ್ನಿಂದ ಎಂಥ ಗೌರವ, ಏನು ಕತೆ? ಇನ್ನಂಥವ್ರು 10 ಜನ ಊರಲ್ಲಿದ್ದರೆ ಅನ್ನಂಥವ್ರಿದ್ರೆ ಎಲ್ಲ ಸೌಖ್ಯ. ಹಸು ಹಾಲು ಕೊಡುತ್ತೆ, ಎಮ್ಮೆ ಕರು ಇರುತ್ತೆ, ಸೂರ್ಯಪುರದಲ್ಲಿ ಮೂಡ್ತಾನೆ, ಹುಡುಗಿರು ಮದುವೆ ಆಗ್ತಾರೆ, ಮಂತ್ರಿಗಳು ಭಾಷಣ ಮಾಡ್ತಾರೆ, ನಿನ್ನಂಥ ಪುಡಾರಿಗಳು ಅದನ್ನು ಮೆಚ್ತಾರೆ. ಎಲೆಕ್ಷನ್ನು, ಕ್ಯಾಬಿನೆಟು, ಸನ್ಮಾನ, ಮಾನಪತ್ರ, ಅಜ್ಞಾನ, ಕ್ಷಾಮ, 7 ಸುತ್ತಿನ ಕೋಟೆ ನಡುವೆ ನಾನು, ನನ್ನ ತಂಗಿ ಕಮಲ, ನಮ್ಮ ನಂಜ, ನನ್ನ ಸ್ನೇಹಿತ ಕೃಷ್ಣಮೂರ್ತಿ. ರಸಿಕರ ಮಾತು ಸಸಿ ಉದಿಸಿ ಬಂದಂತೆ. ಏನು ಮಾಡ್ಕೊಂಡಿದ್ದೀ ಜಗನ್ನಾಥಪ್ಪ? ಚೆನ್ನಾಗಿದ್ದೀ ತಾನೆ? ತೋಟದಲ್ಲಿ ಕೆಲಸ ಮಾಡ್ತೀವಿ. ಅದೇ ನೀನು ನೆಲ ಕೊಸ್ತಿದ್ರಲ್ಲ ಅದೇ ತಾನೆ? ಹಾಂ, ಅದಾದಮೇಲೆ ಊಟ. ಅಲ್ಲ, ಅದು ಯಾಕೆ ಕೇಳಿದೆ ಅಂದರೆ ಯಾವ್ದಾದ್ರು ಕೆಲ್ಸಕ್ಕೆ ಸೇರೋ ಯೋಚನೆ ಮಾಡಿದ್ಯೇನೋ ಅಂತ. ಊಟ ಆದಮೇಲೆ ಇಸ್ಪಿಟ್ ಕೃಷ್ಣಮೂರ್ತಿ ಜೊತೆ. ಅಲ್ಲ, ಡೆಲ್ಲಿಗೆ ಹೋಗಿ ನಿಮ್ಮ ತಂದೆ ಜೊತೆ ಡೆಲ್ಲಿಗೆ ಹೋಗಿದ್ದಲ್ಲ? ತಂದೆ ಅಲ್ಲ, ಮಿನಿಸ್ಟರ್. ಅರೆ, ಎರಡೂ ಒಂದೇ ಅಲ್ವೇನಪ್ಪ? ಯಾಕೆ ಕೇಳಿದೆ ಅಂದರೆ ಡೆಲ್ಲಿಗೆ ಹೋಗಿ ಯಾವ್ದಾದ್ರು ಕೆಲಸ ಮಾಡಿ. ಯಾವನ್ನೂ ಕರ್ಕೊಂಡು ಹೋಗಿರಲಿಲ್ಲ, ನಾನೇ ಹೋಗಿದ್ದು. ಏಯ್ ನಂಜ, ಒಳಗೆ ಕೋಸುಂಬರಿ ಮಾಡಬೇಕು ಅಂತ ನಂತರ ಸುಳ್ಳು ಬಂದ್ಬಿಟ್ಟೆ ತಾನೇ? ನಮ್ಮ ತಾಯಿನ ನೋಡ್ಬೇಕು ತಾನೆ. ಡೆಲ್ಲಿಲಿ ಗೊತ್ತಾಯ್ತು, ಸುಳ್ಳು ಮೋಸ ಪಾಪದ ಮೇಲೆ ಬೆಳೆದು ನಾನು ಚೊಕ್ಕವಾಗಿ ಬದುಕಬೇಕು, ಇಲ್ಲ ಚೊಕ್ಕವಾಗಿ ಸಾಯಬೇಕು. ನಮ್ಮ ತಾಯಿನ ನೋಡಬೇಕು ತಾನೆ. ಕೊಂಚ ಮಾತಾಡಬೇಕಿತ್ತು. ಬರಲಿ ನಿಧಾನಕ್ಕೆ ಬರಲಿ. ಒಂದಿನ ಸ್ನೇಹಿತರು ನೋಡೋಣ ಅಂತ ಕರ್ನಾಟಕ ಭವನಕ್ಕೆ ಹೋದೆ. ಅಡ್ರೆಸ್ ಮಿಸ್ ಆಗಿ 15ನೇ ರೂಮ್ಗೆ ಹೋದೆ. ಬೀಗ ಹಾಕಿತ್ತು, ಕಾಯ್ತಾ ಕೂತೆ. 10 ನಿಮಿಷಕ್ಕೆ ಅಲ್ಗೊಬ್ಬ ಬಣ್ಣ ಚಿಟ್ಟೆಗಳ ಜೊತೆಗೆ ಬಂದ. ಆತ ಯಾರು ಗೊತ್ತಾ? ಮಾತೆ ಬಿಡಪ್ಪ, ಪೇಟೆ ಪಟ್ಟಣದಲ್ಲಿ ಇಂಥವೆಷ್ಟೋ ನಡೆಯುತ್ತೆ. ಹಾಗಾದ್ರೆ ಆತ ಯಾರು ಅಂತ ಗೊತ್ತಾಯ್ತು. ಈ ಅಸಂಕ್ತಿನೇ ಬಿಡು ಅಂತೀನಿ. ಬಿಡಲ್ಲ ರಾಮಣ್ಣ. ಬೆಳ್ಳಗಿರೋದೆಲ್ಲ ಹಾಲು, ಕಪ್ಪಗಿರೋದೆಲ್ಲ ಕೌಗಿಲೆ ಅಂತ ತಿಳ್ಕೊಂಡಿದ್ದು ನನಗೆ ಶಾಕ್ ಆಯ್ತು. ಬಂದು ನನ್ನ ತಂಗಿ ಕಮಲಂಗೆ ಹೇಳ್ದೆ, ಕಮಲ ಅಪ್ಪ ಪರಮೇಶ್ವರನ ಅಪರಾವತಾರ ಅಂತಿದೆ, ಹೇಗಿದೆ ಅಂತ. ಆಮೇಲೆ ಅಕ್ಕೆಗೆ ಇನ್ನೂ ಒಂದು ಹೇಳ್ದೆ, ಅದಂತೂ ಸಾಕಾಗಿತ್ತು. ಹೇಳ್ಬಿಡಪ್ಪ, ಅದನ್ನ ಮಾಡೋ ಮರಯ್ಯ. ಪ್ಯಾಂಟ್ ಎಣ್ಸಿದ್ದು ಪ್ಯಾಂಟ್ ಎಣ್ಸಿದ್ದು ಅಂದರೆ
ಅದೇನು ಮೊಣ್ತಲೆ ರೀ ನಿಮ್ಮದು. ಪ್ಯಾಂಟ್ ಹೆಣ್ತಿದ್ದು ಅಂದರೆ ಪ್ಯಾಂಟ್ ಲೆಕ್ಕ ಹಾಕಿದ್ದು, ಅಂದರೆ ದಾರಿಲಿ ಓಡಾಡೋರು ಪ್ಯಾಂಟ್ ಲೆಕ್ಕ ಹಾಕಿದ್ದು ಅಂತ. ಓ ಹಾಗೆ. ಅದೆಲ್ಲ ಇರಲಿ, ನಾನು ಯಾಕೆ ಬಂದಿದ್ದು ಅಂದರೆ ನಿನ್ನ ತಂಗಿ ಮದುವೆ ವಿಚಾರ ಮಾತಾಡೋಣ. ಗೊತ್ತು. ಪ್ಯಾಂಟ್ ಎಷ್ಟಿದ್ವೋ ಗೊತ್ತಾ? ಎಷ್ಟು ಕೇಳಿ. ಹುಡುಗಿರ್ ಪ್ಯಾಂಟು 543, ಆಮೇಲೆ ಹುಡುಗರ ಪ್ಯಾಂಟು 271. ಓಹೋ, ಆಮೇಲೆ ಹುಡುಗಿ ಇಬ್ಬರು ಬಾಗ್ಸಿದ್ರೆ ಒಂದು ಹುಡುಗಿಗೆ ಇಬ್ಬರು ಹುಡುಗರು ಒಂದಂಗಾಯ್ತು. ಇನ್ನೊಂದು ಪ್ಯಾಂಟ್ ಹಾಗೆ ಉಳಿತು. ಅದು ಯಾರಿಗೆ ಗೊತ್ತಾ? ಯಾರಿಗೆ? ನಮ್ಮ ಅಪ್ಪನಂತ ಮುದಿ ಮಫ್ಸ್ಗೆ ಡೆಲ್ಲಿ ಚಳಿಲಿ ಪ್ರೊಟೆಕ್ಷನ್ನು. ಅಯ್ಯೋ ಸರಿಯಪ್ಪ ಸರಿ, ಡೆಲ್ಲಿಗೆ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡು ಬಂದೆ. ನಿನ್ನ ತಂದೆ ನಿಂಗೊಂದು ಕೆಲಸ ಕೊಡ್ಸಿ ನೆಮ್ಮದಿಯಾಗಿ ಬಾಳೋವಾಗಿ ಮಾಡಬೇಕು ಅಂತಿದ್ರೆ ಅದೇನೋ ಹಾದಾಗ ಕಾಣಲಿಲ್ಲ. ಎಲ್ಲ ಪರಮಾತ್ಮನಿಚ್ಛೆ. ಅಲ್ಲ, ನಾನು ಇಲ್ಲಿ ಯಾಕೆ ಬಂದಿದ್ದು ಅಂದರೆ ನಮ್ಮ ತಾಯಿನ ಕಾಣೋಕ್ಕೆ. ಅದೇ ಹಿರಿಯೂರು ಹುಡುಗ ಇಂಜಿನಿಯರಿಂಗ್ ಪರೀಕ್ಷೆ ಕೂತಿದ್ದಾನಲ್ಲ, ಆತನ ತಂದೆ ಸಿಕ್ಕಿದ್ರು. ಹೀಗೆ ಮಾತಿಗೆ ಬಂದು ನಮ್ಮ ವ್ಯವಸಾಯ ಮಂತ್ರಿ ಶಾಂತ್ ಮಲ್ಲಪ್ಪ ಅವ್ರ ಮಗಳಿದ್ದಾಳೆ ನೋಡಿ, ನಿಮ್ಮ ಹುಡುಗನಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮಾತಾಡಿ. ಅಲ್ಲ, ಮದುವೆ ವಿಚಾರ ಕೊಂಚ ಡೆಲ್ಲಿ ಗೇಟು ಅಲ್ಲ ರೀ, ಅದು ಡೆಲ್ಲಿ ಗೇಟ್. ಓಹ್ ಅದೇನು ಆ ವಿಚಾರ ಬಗ್ಗೆ ಮಾತಾಡೋಣ ಅಂತ ಬಂದೆ ತಾಯಿ ಹತ್ರ. ಇದರ ತಾನೇ ಮನೇಲಿ? ಅದಕ್ಕೇನಂತೆ, ನಮ್ಮ ತಾಯಿ ಹತ್ರ ಗಂಟೆಗಟ್ಟಲೆ ಮಾತಾಡಿ. ನಂಜಾ ಬಾಯ್ಲಿ ಬಾರೋ, ಬಾ ಎದುರ್ಕೋಬೇಡ, ಬಾ ಹತ್ರ ಬಾ ಕೂತ್ಕೋ. ಈ ರಾಮಣ್ಣವ್ರಿಗೆ ನಿಜ ಹೇಳು. ಈ ರಾಮಣ್ಣ ನಮ್ಮ ತಾಯಿ, ಇವರಿಬ್ರು ಬಗ್ಗೆ ಜನ ಹೊರಗಡೆ ಏನು ಮಾತಾಡ್ಕೊತಾರೋ. ಮೊನ್ನೆ ಷಣ್ಮುಗಪ್ಪ ಏನಂದ? ಹಾಳಾಗೋಗ್ಲಿ ಬಿಡಿ ಸರ್, ಅವ್ರ ನನಗೆ ಒಳ ಬಿದ್ದೋಗುತ್ತೆ. ಸುಳ್ಳು ಹೇಳಿದ್ಯೋ, ನೀನ್ ಹೊಟ್ಟೆಗೆ ಬಾಕೋ ಬೀಳತ್ತೆ ರಾಸ್ಕಲ್. ಹೇಳಯ್ಯ, ಎಂಥದ್ದು ಹೇಳೋ. ಏನೋ ಬಿಡಿ ಸರ್, ಈ ಮನುಷ್ಯರ ಬುದ್ಧಿ ಹೇಗೆ, ನಿಮ್ಮ ಅಮ್ಮವರು ಹೇಗಿದ್ದಾರೆ ಅಂತ, ಅದಕ್ಕೆ ನಾನು ವೈನಾಗಿದ್ದಾರೆ ಅಂತೆ. ಅದಕ್ಕೆ ಮಂತ್ರಿಯರು ಡೆಲ್ಲಿಯಲ್ಲಿ ಈಕೆ ಇಲ್ಲಿ ರಾಮಣ್ಣಂತ ಮಜಾ ಅಂತ ಸರ್. ಆಗನ್ನ ಬಡ್ಡಿ ಮಗ. ಕೂತ್ಕೊಳ್ಳಿ ರಾಮಣ್ಣ, ನನಗೇನು ಅದರಿಂದ ಬೇಜಾರಾಗಲಿಲ್ಲ. ನೀವೆತ್ತ ಸತ್ಯಸಂಧರು, ಏಕಪತ್ನಿ ವ್ರತರು ಅಂತ ನನಗೆ ಗೊತ್ತು. ನನ್ನ ತಾಯಿ ಎಂಥ ಮಹಾ ಸಾಧ್ವಿ ಅನ್ನೋದನ್ನು ಬಲ್ಲೆ. ನೀವಿಬ್ಬರು ಸೇರಿ ನನ್ನ ತಂಗಿ ಕಮಲನ್ ಮದುವೆ ಮಾಡಬೇಕು ಅಂತ ಭಗೀರಥ ಪ್ರಯತ್ನ ಪಡ್ತಿದ್ದೀರಿ. ಚಲೋ ಕೆಲಸ. ಆದರೆ ನಾನು ಈ ಮನೇಲೊಬ್ಬ ಮನುಷ್ಯ ರಾಮಣ್ಣ. ಮನುಷ್ಯ ಇಲ್ಲ ಅಂದೆ ನಾನು. ನನ್ನ ತಂಗಿ ಮದುವೆ ವಿಷಯದಲ್ಲಿ ಮಾತಾಡೋ ಹಕ್ಕು ನನಗೂ ಇದೆ. ಮಾತಾಡು ಜಗನ್ನಾಥಪ್ಪ, ಅದಕ್ಕೇನಂತೆ ಮಾತಾಡು. ಆಕೆ ಪುಸ್ತಕ ಓದಿದ್ದು ನನ್ನಿಂದ, ಜನ ಏನು ಅಂತ ಗೊತ್ತಾಗಿದ್ದು ನನ್ನಿಂದ, ಲೋಕ ಏನು ಅಂತ ಗೊತ್ತಾಗಿದ್ದು ನನ್ನಿಂದ. ತಂಗಿನ ಬುದ್ಧಿವಂತೆ ಮಾಡಿದೆ ಅಂತ ಹೇಳು. ಆದರೆ ಆಕೆ ಮದುವೆ ವಿಚಾರದಲ್ಲಿ ಅವಳಿಗೆ ಜಾಸ್ತಿ ಹಕ್ಕಿರೋದು. ಹಕ್ಕು ಇದೊಳ್ಳೆ ಹಕ್ಕು ಬಾಧ್ಯತೆ ಮೇಲೆ ಭಾಷಣ ಮಾಡ್ತೀಯಲ್ಲೋ ಜಗನ್ನಾಥಪ್ಪ. ಅವಳಿಗೆ ಹಕ್ಕಿಲ್ಲ ಅನ್ನೋನು ಯಾರೋ ಮಾರಯ್ಯ. ಅಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ನಿನ್ನ ತಂಗಿನೂ ಕೇಳೋಣ, ಇವತ್ತೋ ನಾಳೆನೋ ನಿನ್ನ ತಂದೆಯೂ ಬರ್ತಾರಂತೆ, ಅವ್ರನ್ನೂ ಕೇಳೋಣ, ಆ ಹುಡುಗನೂ ಕೇಳೋಣ. ಎಲ್ಲ ಸರಿ ಹೋದರೆ ಮದುವೆ ಆಗುತ್ತೆ, ಇಲ್ದಿದ್ರಿಲ್ಲ. ಅಲ್ಲ, ನಾನು ಹೇಳೋದಿಷ್ಟು, ವಯಸ್ಸಿಗೆ ಬಂದು ಈ ಮನೆಯಲ್ಲಿ ನಿಟ್ಟುಸಿರು ಬಿಡ್ತಿದ್ರೆ ಏನು ಚಂದ ಹೇಳೋ. ಅಲ್ಲರಿ ರಾಮಣ್ಣ, ನನ್ನ ತಂಗಿ ಕಮಲ ವರನಿಗಾಗಿ ಕಾಯ್ತಾ ಮನೇಲಿ ನಿಟ್ಟುಸಿರು ಬಿಡ್ತಾ ಇದ್ದಾಳೆ ಅಂತ ಹೇಗ್ರಿ ಗೊತ್ತಾಯ್ತು ನಿಮಗೆ? ಯಾಕೆ ಅಂದರೆ ಅದೇ ಹೇಳ್ತಾರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ? ಯಾವ್ದ್ರಿ ಬೆಂಕಿ, ಯಾವ್ದ್ರಿ ಹೊಗೆ? ನಿಮ್ಮಂತ ಮುಟ್ಟಾಳ್ರ ಕೈಗೆ ಮನೆ ವ್ಯವಹಾರ ಕೊಟ್ರೆ ಹೊಗೆ ಬೆಂಕಿ ಯಾವ್ದು ಇಲ್ಲದೆ ನಿರ್ನಾಮ ಆಗೋಗುತ್ತೆ. ಏನಾಗ ಹೇಳ್ತೀರ ನೀನು? ಪಿತ್ತ ನೆತ್ತಿಗೆ ಇರಿದ್ಯಾ ಹೇಗೆ? ನೀನಂತ ಹುಚ್ಚು ಲಫಂಗ್ರ ಕಿತ್ತಾಡ ನನ್ನ ಕೆಲಸ ಅನ್ಕೊಂಡಿದ್ಯಾ? ಏನೋ ನಿಮ್ಮ ತಾಯಿ ಹೇಳಿದ್ರು ಅಂತ ಬಂದೆ. ಮಿನಿಸ್ಟ್ರು ಸಿಕ್ಕಾಗೆಲ್ಲ ಮನೆ ಕಡೆ ನಿಂದು ಜವಾಬ್ದಾರಿ ಅಂತ ಪೀಡಿಸ್ತಾರೆ. ಇಲ್ಲಿ ನೋಡ್ರೆ ನೀನ್ ಈಗ ನಾಯಿ ಆರಿಸ್ತಿದ್ಯಾ? ಸರ್, ಅಮ್ಮವ್ರು ಬಂದ್ರು. ಲೋ ಜಗನ್ನಾಥ, ಯಾಕೋ ಈಗ ಕಿಸ್ತಾ ಇದ್ಯಾ? ನಮಸ್ತೆ ರಾಮಣ್ಣ ಅವರೇ. ನಮಸ್ಕಾರ. ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಈಗ ತಾನೇ ಬಂದೆ. ನಿಮ್ಮ ಕುಮಾರನ ಹತ್ರ ಮಾತಾಡ್ತಿದ್ದೆ. ಅಬ್ಬಾ, ಹೇಗೆ ಸುಳ್ಳು ಹೇಳ್ತೀರಾ? ರಾಮಣ್ಣವ್ರು ಈಗ ತಾನೇ ಹೇಳ್ತಿದ್ರಮ್ಮ, ನೀನೊಬ್ಬ ಮುಟ್ಟಾಳ, ಪಿತ್ತ ನತ್ತಿಗೇರ್ದವನು, ನಿನ್ನ ಹತ್ರ ಮಾತಾಡಲ್ಲ ಅಂತ. ಅಮ್ಮ ಬೇಕಾ ಅಂದೆ. ಅವ್ರ ಹತ್ರ ಆದರೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂದರು. ಹೇಳಿದ್ನೆಲ್ಲ ತಿರ್ಗಾ ಮುರ್ಗಾ ಮಾಡ್ತೀಯಲ್ಲೋ ಜಗನ್ನಾಥಪ್ಪ. ನಿನ್ಗೆಂತ ಪ್ರತಿಭೆ ಇದೆ, ಎಂಥ ಮನೆತನದಲ್ಲಿ ಹೊಟ್ಟಿದ್ಯಾ, ನಿನ್ನಪ್ಪ ಎಂಥ ಗೌರವ ಇದೆ, ಎಲ್ಲ ಹಾಳು ಮಾಡ್ಕೋತೀಯಲ್ಲೋ. ಹೋಗ್ಲಿ ಬಿಡಿ, ಚಿಲ್ಲರೆ ವಿಚಾರ. ಅಮ್ಮ, ರಾಮಣ್ಣವರು ಕಮಲನ್ ಮದುವೆ ವಿಚಾರ ಮಾತಾಡೋಕೆ ಬಂದಿದ್ದಾರೆ.
ನಾನು ಯಾಕೆ ಇಲ್ಲಿದ್ದು ಶಿವ ಪೂಜೆಲಿ ಕರಡಿ ಅಲ್ಲ ರಾಮಣ್ಣವ್ರ ಪೂಜೆಲಿ ಕರಡಿ ಬಿಟ್ಟಾಗೆ ನಾನು ಒಳಗಿರ್ತೀನಿ. ಕಮಲ ಒಳಗಿದ್ದಾಳಾ? ಇದ್ದಾಳೆ. ಏನು ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾಳೋ ಹೋಗಿ ಮಾತಾಡ್ತಾ ಇರು. ಸರಿ. ನೀವು ಬನ್ನಿ ರಾಮಣ್ಣ, ಕೂತ್ಕೊಳ್ಳಿ. ಮಿನಿಸ್ಟ್ರು ಬರ್ತಾರಂತೆ? ನೆನ್ನೆ ಕಾಗ್ದ ಬಂತು. ಸುಖವಾಗಿದ್ದಾರಂತ? ಅದನ್ನೇನು ಬರ್ದಿಲ್ಲ. ಅವ್ರಿಗೆ ಪುರ್ಸೊತ್ತೆಲ್ಲಿ ಹೇಳಿ. ಮೀಟಿಂಗು, ಭಾಷಣ, ತರಲೆ, ತಕರಾರು. ಈ ಸೆಷನ್ ತುಂಬಾನೇ ಸುಸ್ತಾಗಿದ್ದಾರೆ ಅಂತ ಕಾಣುತ್ತೆ. ಮೊನ್ನೆ ಜ್ವರ ಬೇರೆ ಬಂದಿತ್ತಂತೆ. ಇದೆಲ್ಲ ಯಾವ ಕರ್ಮ ಹೇಳಿ. ನಾನಾದರೂ ಡಿಲ್ಲಿಗೆ ಹೋಗ್ಬಿಡೋಣ ಅಂದರೆ ಅಯ್ಯೋ ಅದ್ಯಾಗುತ್ತೆ. ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟೋದ್ರೆ ನಿಮ್ಮ ಮಗ ಎಲ್ಲ ಮುಳುಗಿಸ್ಬಿಡ್ತಾನೆ. ಈ ಸಲ ಅವ್ರು ಬಂದಾಗ ಹೇಳ್ಬಿಡೋಣ ಅಂತಿದ್ದೀನಿ. ಏನಂತ? ಈ ಮನೆ ಗದ್ದೆ ಎಲ್ಲ ನಿಮ್ಗೆ ವಹಿಸ್ಕೊಟ್ಟು ಡಿಲ್ಲಿಗಾದರೂ ಹೋಗ್ಬಿಡೋಣ ಅಂತ. ನೀವೇನು ಹೊಸಬ್ರಲ್ಲ, ಏನೂ ಅಲ್ಲ. ಚೇಚೆ, ಮನೆ ನನಗೆ ಎಲ್ಲಾದರೂ ಉಂಟೆ. ನೀವಿಲ್ದೆ ಮನೆಗೆ ಕಳೆ ಬಂದಿತ್ತೆ. ಅದು ಅಲ್ಲದೆ ಜನ ಏನು ಅಂದ್ಕೊಂಡಾರು? ಜನ ಏನು ಅನ್ಕೊಂತಾರೆ ಅನ್ನೋ ವಿಷಯ ಆಗಿರಲಿ ರಾಮಣ್ಣ, ನಾನು ಬಿಡಲ್ಲ. ಇದು ತಲೆ ತಲಾಂತರದ ಮನೆ. ನಿನ್ನಂಥ ಪುಡಾರಿ, ನನ್ನ ಅಪ್ಪನಂಥ ತ್ರಿಶಂಕು ಇದಕ್ಕೆ ಆಸೆ ಪಟ್ರೆ ಮೋಡದ ಮೇಲೆ ನೀರಿಗೆ ಕುರಿ ಬಾಯಿ ಬಿಟ್ಟಾಗಿರುತ್ತೆ. ಹುಷಾರ್. ಲೋ ಜಗನ್ನಾಥ, ಸ್ವಲ್ಪ ಒಳಗಿರೋ. ಹುಡುಗ ತುಂಬಾ ತಲೆಹರಟೆ ಬಿಡಿ. ಈಚೆಗಂತೂ ತುಂಬಾನೇ ತಲೆಹಾಟೆ ಮಾಡ್ತಿದ್ದಾನೆ. ನಾನೊಂದು ಹೇಳಿದ್ರೆ ಅವನೊಂದು ಹೇಳ್ತಾನೆ. ಹಿಂಗೆ ಆದರೆ ಈ ಮನೆ ಮಾನ ಎಲ್ಲ ನೀರ್ಪಾಲ್ ಮಾಡಿಬಿಡ್ತಾನೆ. ಅದನ್ನೇ ಹೇಳೋಕೆ ಬಂದೆ. ಆ ದೊಡ್ಡಬಳ್ಳಾಪುರದ ಲಾಯರ್ ಮಗ ಅಂದಲ್ಲ, ಆತನಿಗೆ ನಿಮ್ಮ ಮಗ ಕಾಗದ ಬರ್ದಿದ್ದಾನೆ ನೋಡಿ. ಹೇಗೆ ಬರ್ದಿದ್ದಾನೆ ನೋಡಿ. ಆ ಹುಡುಗ ಈ ಕಾಗದ ನೋಡಿ, ನಿಮ್ಮ ಮಿನಿಸ್ಟ್ರು ಬೇಡ, ಅವ್ರ ಮಗಳು ಬೇಡ, ಅವ್ರ ಸಭಾಸನೇ ಬೇಡ ಅಂದ್ಬಿಟ್ರು ನೋಡಿ. ಓದಿ. ನೀನು ಇಲ್ಲಿ ತನಕ ಬರ್ತೀಯ ಅಂತ ನಾನು ತಿಳಿದಿರ್ಲಿಲ್ಲ. ಕೋತಿ ತಾನ್ ಕೆಡೋದಲ್ದೆ ವನಾನೆಲ್ಲ ಕೆಡಿಸ್ತಂತೆ. ಅಲ್ಲ, ಮನೇಲಿ ತಂಗಿನ ಇಟ್ಕೊಂಡು ಇನ್ನು ಕೊಳಿಸ್ಬೇಕು ಅಂತದೇನ್ರಿ ಅವನು? ಕಮಲನ್ನ ತನ್ನ ಸ್ನೇಹಿತನ್ ಕೊಡ್ಬೇಕಂತಿದ್ದಾನೆ. ಯಾರು? ಅಷ್ಟಾವಕ್ರ? ಅದೇ ಆ ಕೃಷ್ಣಮೂರ್ತಿ ಗೊತ್ತಲ್ಲ. ಹೋ, ಅವನು ಈಗೇನು ಮಾಡ್ತಿದ್ದಾನಂತೆ? ಅವನು ವ್ಯವಸಾಯ ಇಲಾಖೆಯಲ್ಲಿದ್ದ, ಡಿಸ್ಮಿಸ್ ಆದ. ಏನೋ ಲಂಚ ತಗೊಂಡ ಅಂತ. ರೀ ರಾಮಣ್ಣ, ಅವ್ನು ಲಂಚ ತಗೊಂಡಿದ್ರೆ ನನ್ನ ಸ್ನೇಹಿತ ಹೆಂಗ್ರಿ ಆಗ್ತಿದ್ದ? ನಿಮ್ಮ ಸ್ನೇಹಿತ ಆಗ್ತಿದ್ದ. ಲೋ ಜಗನ್ನಾಥಪ್ಪ, ಸ್ವಲ್ಪ ಒಳಗಡೆ ಇರಪ್ಪ ನೀನು. ಮಾತಿನ ಮತ್ತೆ ಬಾಯಿ ಆಗ್ತಿಯಲ್ಲೋ. ಅದೇ ಮಿನಿಸ್ಟರ್ ಡಿಸ್ಮಿಸ್ ಮಾಡಿದ್ರಲ್ಲ? ಹೌದು. ಹಾಗಾದ್ರೆ ಈಗೇನು ಮಾಡೋದು? ನೀವೇ ಏನಾದರೂ ಹೇಳಿ, ನನಗೊಂದೂ ತೋರಿಸ್ತಾ ಇಲ್ಲ. ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಸರಸ್ವತಮ್ಮ. ಪ್ರಾಣ ಬೇಕಾದರೂ ಕೊಡ್ತೀನಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಹಾಗಾದ್ರೆ ಈಗೇನು ಮಾಡೋಣ? ಹೇಳಿ, ಏನಾದರೂ ಹೇಳಿ ನೀವೇ. ಒಂದು ಕೆಲಸ ಮಾಡೋಣ. ಕಮಲನ್ನ ಕರೆದ್ಬಿಟ್ಟು, ನೋಡು ನಿನ್ನ ಹೊಡ ಹುಟ್ಟಿದ ಅಣ್ಣ ಈಗೆಲ್ಲ ಮಾಡ್ತಿದ್ದಾನೆ, ಅವನಿಗೊಂಚೂರು ವಿವೇಕ ಹೇಳು ಅಂತ ಹೇಳ್ಬೋದು. ಅದಕ್ಕೂ ಮನೆದಿದ್ರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಪರಮಾತ್ಮನಿತ್ತೆ. ಸರಿ, ಹಾಗಾದ್ರೆ ಕಮಲ. ಕರೀರಿ ಕರೀರಿ. ಬಾ ಕಮಲ. ನಮಸ್ಕಾರಮ್ಮ. ಲೋ ಜಗನ್ನಾಥಪ್ಪ, ನೀನು ಸ್ವಲ್ಪ ಒಳಗಡೆ ಇರ್ತೀಯಾ? ಅದ್ಯಾಕ್ರಿ ನನ್ ಕಂಡ್ರೆ ಒಳ್ಳೆ ವಿಷ ಕಣ್ಣಕ್ಕೆ ಕಾಡ್ತೀರಾ ರಾಮಣ್ಣ? ಇದು ನೋಡು ಅಮ್ಮ, ನಿನಗೂ ನನ್ ಕಂಡ್ರೆ ಇಷ್ಟ ಇಲ್ವಾ? ಎಷ್ಟೇ ಆದ್ರೂ ನೀನ್ ನನ್ನ ಮಗ ಅಲ್ವಾ ಜಗನ್ನಾಥ? ಎಷ್ಟಾದ್ರೂ ಅಂದ್ರೆ ನೀನ್ ಏನೇ ತುಂಟಾಟ ಮಾಡಿದ್ರು ಅಂತ. ಹಾಗಾದ್ರೆ ಎಷ್ಟೇ ಆದ್ರೂ ಈ ಪುಡಾರಿ ರಾಮಣ್ಣ. ಮುಚ್ಚು ಬಾಯ್. ಅರೆ ನೋಡಪ್ಪ ತಮ್ಮ, ತುಂಬಾ ಮುಖ್ಯವಾದ ವಿಚಾರ ಇದೆ, ಸ್ವಲ್ಪ ನೀನು ಒಳಗಿರ್ತೀಯಾ? ನನ್ನ ಅಪ್ಪನಿಗಿಂತ ಮುಖ್ಯವಾದ ವಿಚಾರ ಅಂದ್ರೆ? ನನ್ನ ಅಪ್ಪ ಈಕೆ ಹತ್ರ ಮಾತಾಡೋದಕ್ಕಿಂತ ಮುಖ್ಯವಾದ ವಿಚಾರ. ಅವ್ರಿಗೆ ಇದಕ್ಕೆಲ್ಲ ಪುರ್ಸೋತಿರಲ್ಲಪ್ಪ. ಮತ್ತಿನ್ಯಾವ ಕೆಲ್ಸಕ್ಕೆ ಪುರ್ಸೋತಿರುತ್ತೋ? ಸಂಸಾರ ತಾಪತ್ರಯ. ಹೆಂಡ್ತಿ ನೋಡೋಕೆ, ಮಗಳನ್ನ ಮಾತಾಡ್ಸೋಕೆ. ಮೊದಲೇ ಮಿನಿಸ್ಟ್ರು, ಅವ್ರಿಗೇನು ಒಂದೇ ಎರಡೇ ಕೆಲಸ. ಅದು ಅಲ್ಲದೆ ಬೆಳೆದ ಹುಡುಗಿನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ನಾನೇ ಮುಂದೆ ನಿಂತು. ಎಂಥ ಪುಣ್ಯಾತ್ಮ, ಪರೋಪಕಾರ ಪಾರಂಗತ ಈ ನಮ್ಮ ರಾಮಣ್ಣ. ಕಮಲ, ಈ ಪುಡಾರಿಗಳು ನಿನ್ಗೊಂದು ಗಂಡು ನೋಡಿದಾರಂತೆ. ಹೇಗಿದ್ದಾನೆ ಗೊತ್ತಮ್ಮ? ರಾಜ್ಕುಮಾರ ಆಗಿದ್ದಾಗಿದ್ದಾನೆ. ಹಿರಿಯೂರ್ನಲ್ಲಿ ನೋಡಿದ್ದಾರೆ. ಇಂಜಿನಿಯರು, ಅನುಕೂಲಸ್ಥರು. ಏನಂತೀಯ ಕಮಲ? ಏನನ್ ಬೇಕೋ ಗೊತ್ತಾಗ್ತಿಲ್ಲ. ಹಾಗೆ ಹಾಗೆ
ಈ ಪುಡಾರಿಗಳು ನೋಡಿದ್ವರ ನಿನ್ನ ಯಾಕೆ ಒಪ್ಪಿದಂಗೆ ಗೊತ್ತಲ್ಲ. ನಾನು ಮಿನಿಸ್ಟರ್ ಮಗಳು ಅಂತ. ನಾಳೆ ಆತ ಲಂಚ ತಗೊಂಡ್ರೆ ಮಿನಿಸ್ಟರ್ ಮಾರ್ಕ್ ಮಾಡ್ತಾರ. ಮಿನಿಸ್ಟ್ರು ಇನ್ಫ್ಲೂಯೆನ್ಸ್ನಲ್ಲಿ ದೊಡ್ಡ ಕೆಲಸ ಫಾರಿನ್ ಟೂರ್ ಎಲ್ಲ ಆಗುತ್ತೆ ಅಂತ. ಹಾಗೆ ಧೈರ್ಯ ತಗೋ. ಅಮ್ಮ ನೆನಪು ಮಾಡ್ಕೊಂಡು ಹೇಳು, ಅಪ್ಪ ನೀನು ಯಾತಕ್ಕಾಗಿ ಮದುವೆ ಆದೆ? ಇದೇನೋ ಜಗನ್ನಾಥ ಹೀಗೆ ಕೇಳ್ತಿ? ಅಷ್ಟು ಗೊತ್ತಾಗಲ್ವಾ? ದೊಡ್ಡ ಮನೆ, ತೋಟ, ಹೊಲ, ಜೊತೆಗೆ ಅಪ್ಪ ಆಗ್ಲೇ ಪುಟಾಣಿ ಲೀಡರ್ ಬೇರೆ ಆಗಿದ್ರು. ಕಮಲಾ, ನೀನು ಕೂಡ ಈ ಹುಚ್ಚನ್ ಹಾಗೆ. ನಿಜ ಅಲ್ವೇನಮ್ಮ? ಹೋಗ್ಲಿ, ಮದುವೆಗೂ ಮುಂಚೆ ಅಪ್ಪನ ಮುಖನಾದ್ರೂ ನೋಡಿದ್ಯಮ್ಮ? ಇಲ್ಲ, ನೋಡಿರ್ಲಿಲ್ಲ. ಅದಕ್ಕೆ ಅಲ್ವಾ ಮದ್ವೆ ಆದದ್ದು. ಎಕ್ಸಾಕ್ಟ್ಲಿ. ಸರಿ, ನಾನು ನೋಡ್ತೇನೆ, ಲೇಟ್ ಆಗುತ್ತೆ ನನಗೆ. ಎಲೆಕ್ಷನ್ ಗಲಾಟೆ ಅಂತ ಕಾಣುತ್ತೆ. ಈಗೆಂತ ಎಲೆಕ್ಷನ್ ಅಯ್ಯ, ಬೇರೆ ಕೆಲಸ ಇದೆ. ಯಾರ್ಯಾರು ಕೊಡೋದಿತ್ತೇನೋ? ಏನ ಕೊಡೋದು ಗೊತ್ತಲ್ಲ, ಎಲೆಕ್ಟ್ ಆಗೋಕ್ಕೆ ಭಾಷಣ, ಆದ್ಮೇಲೆ ಕೈ, ಆಮೇಲೆ ಈ ಸರ್ಕಾರ ಬಿಡ್ಸಕ್ಕೆ ಸಿಡಿ. ನೀನು ಒಳ್ಳೆ ತಮಾಷೆ ಮಾಡ್ತೀಯಪ್ಪ ಜಗನ್ನಾಥ. ರಾಮಣ್ಣ, ನಿಮ್ಮನ್ನ ನೋಡಿದ್ರೆ ನನಗೊಂದು ಜೋಕ್ ಜ್ಞಾಪಕಕ್ಕೆ ಬರುತ್ತೆ. ಏನದು? ಹೇಳ್ತೀನಿ ಬನ್ನಿ. ಹೇಳ ಮಾರೆ, 16 ಕೇಳವ. ಹೇಳ ಕಮಲ. ನಿಮ್ಮಂತ ಪುಡಾರಿ ಒಬ್ಬ ಎಲೆಕ್ಷನ್ ನಿಂತಿದ್ದ. ಅವನಿಗೆ ಖಾತ್ರಿ ಓಟ್ ಎರಡೇ, ಒಂದು ಅವಂದು, ಇನ್ನೊಂದು ಅವನ ಹೆಂಡ್ತಿದು. ಒಳ್ಳೆ ಉಮೇದ್ವಾರ. ಆದರೆ ಅದಕ್ಕೊಂದು ತೊಂದರೆ ಆಯಿತು. ಓ, ಒಂದೇ ಅವ್ನು ಬಿಟ್ಟು ಓಟ್ ಬಿದ್ದರೆ ಅವ್ನಿಗೆ ಅನುಮಾನ, ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಓಟ್ ಹಾಕಿದಾಳ ಅಂತ. ಅದೇ 3 ಓಟ್ ಬಿದ್ದರೆ ಅವನ ಹೆಂಡ್ತಿಗೆ ಅನುಮಾನ, ತನ್ನ ಗಂಡಂಗೆ ನಾನಲ್ಲದೆ ಬೇರೆ ಇನ್ನೊಬ್ಳು ಯಾರೋ ಓಟ್ ಹಾಕಿರ್ಬೋದು ಅಂತ. ಆಮೇಲೆ ಕಡೆಯಲ್ಲಿ ಏನಾಯ್ತು? ಕಡೆಯಲ್ಲಿ ಇರಿ ಅಮ್ಮ, ಹೋದ ಎಲೆಕ್ಷನಲ್ಲಿ ನೀನು ಯಾರಿಗೂ ಓಟ್ ಹಾಕ್ದೆ? ನಿನಗೆ ಯಾಕೋ ಅದೆಲ್ಲ? ಅಪ್ಪನಿಗೆ ಹಾಕ್ಲಿಲ್ಲ ಅಲ್ವೇನಮ್ಮ? ನಾನು ಹೇಳಲ್ಲ. ಇಂಥ ಮಾತು ಅನುಮಾನಕ್ಕೆ ಆಸ್ಪದ ಕೊಡುತ್ತೆ. ಅರೆ ನೋಡ್ರಿ, ಅವರು ನಿಮ್ಮ ತಂದೆಗೆ ಓಟ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಯಾರು ತಾನೇ ಇಷ್ಟ ಆಗುತ್ತೆ ತನ್ನ ಗಂಡ ದೂರದಲ್ಲಿ ಹೋಗಿ ಕೆಲಸ ಮಾಡೋದು? ನೀವ್ ಯಾರಿಗ್ vote ಹಾಕಿದ್ರಿ? ಕೇಳಬೇಕಾಗಿದ್ದೇ ಇಲ್ಲ ನಿಮ್ಮ ತಂದೆಗೆ. ಅಂದ್ರೆ ಅರ್ಥ? ಏನರ್ಥ? ನಮ್ ತಂದೆ ಇಲ್ಲಿರ್ಬಾರ್ದು, ಡೆಲ್ಲಿಗೆ ಹೋಗಿ ದುಡ್ಡು ಸುಸ್ತಾಗ್ಬೇಕು ಅಂತ ತಾನೇ ನಿಮ್ ಇಷ್ಟ? ಅಲ್ಲ ಕಮಲ, ಅವರಲ್ಲಿ ಡೆಲ್ಲಿಲಿದ್ರೆ ಇಲ್ಲಿ ಇವರು ಕಂಡೋರ್ ಮನೆ ಯಜಮಾನಿಕೆ ಮಾಡ್ಬೋದು ಅಂತ. ಕಮಲಾ, ನಾನು ಅಂದ್ರೆ ಏನು ಅನ್ಕೊಂಡಿದ್ದೀರಾ? ನಿಮ್ಮ ಮನೆ ಗುಲಾಮ ಕೆಲಸ ಮಾಡೋದಕ್ಕೆ ಲಾಟ್ರಿ ಎಲ್ಲ ಹೊಡೆದಿ. ನಾನಂದ್ರೆ ಏನು ಅನ್ಕೊಂಡಿದ್ದೀರಾ? ನಿಮ್ಮ ಮನೆಗೆ ಹಗಲು ರಾತ್ರಿ ಕೆಲಸ ಮಾಡಿ ಗುಲಾಮ ಅನ್ಸ್ಕೊಳ್ಳೋಕೆ ನಿಮ್ಮ ಮನೆ ನಾಯಿ ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ನಮ್ಮ ಮಿನಿಸ್ಟ್ರು ಮನೆ ದೇವರಂತ ಮನುಷ್ಯ ಅಂತ ಬಂದ್ರೆ ಶುದ್ಧ ಅಲ್ಕ ಮಾತಾಡ್ತೀರಾ? ನಾನಿನ್ ಬರ್ತೇನೆ. ರಾಮಣ್ಣವ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಲೋ ಜಗನ್ನಾಥ, ಕಮಲ ಹತ್ರ ಮಾತಾಡೋದಿದೆ, ಈಗ ಸ್ವಲ್ಪ ನೀನ್ ಒಳಗೋಗು. ಸರಿ ಹೋಗ್ಲಾ ಕಮಲಾ? ಎಲ್ಲ ಜ್ಞಾಪಕ ಇದೆ ತಾನೇ? ರಾಮಣ್ಣವ್ರೆ, ನೀನ್ ಬನ್ನಿ ಅಮ್ಮನಾಗಬಾರ್ದು, ನಾನು ಅಪ್ಪನಾಗಬಾರ್ದು. ಬನ್ನಿ ಕೂತ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೊಂಡಿ ರಾಮಣ್ಣವ್ರೆ, ಅವ್ನ ಸ್ವಭಾವ ಹೇಗೆ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ. ಕಮಲಮ್ಮ, ಮಾಮ ಇಲ್ಲಿ ನೋಡ್ಕಮಲಮ್ಮ, ತುಂಬ ಮುಖ್ಯವಾದ ವಿಚಾರ ಹೇಳ್ತೀನಿ. ಅದು ನನಗೆ ಬಿಟ್ಟರೆ ನಿಮ್ಮ ತಾಯಿ ಇಬ್ಬರಿಗೆ ಗೊತ್ತಿರೋದು. ನಿಮ್ಮ ತಂದೆಗೆ ಎಷ್ಟು ಆಸ್ತಿ ಇದೆ ಅಂತ ಗೊತ್ತಾ? ನನ್ಗೆ ಯಾಕ್ ಗೊತ್ತಾಗ್ಬೇಕು? ಅವ್ರಿಗೆ ಏನು ಅಂತ ಅವ್ರಿಗೆ ಗೊತ್ತು ತಾನೆ? ಮಿನಿಸ್ಟರ್. ಅವ್ರಿಗೆ ಸಾಲ ಎಷ್ಟಾರು ಇದೆ ಅಂತ ಗೊತ್ತಾ? ನನ್ಗೆ ಅದೇನು ಬೇಡ. ಕಮಲಮ್ಮ, ನೀನಿನ್ನೂ ಹಸುಗೋಸು, ನಿನ್ಗೇನು ತಿಳಿಯೋಲ್ಲ. ನಿನಗೊಂದು ವರ ದೊರಕಿದ್ರೆ ನಿಮ್ಮ ತಂದೆ ತಾಯಿ ಭಾರ ಎಷ್ಟೋ ಕಡಿಮೆ ಆಗುತ್ತೆ ಅಂತ ನಾನು ಆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಎಲ್ಲ ಮಾತಾಡ್ಕೊಂಬಂದ್ರೆ, ತಿನ್ನೋ ಅನ್ನದಲ್ಲಿ ಕಸ ಹಾಕೋದು ಅಂದರೆ ನಿಮ್ಮ ಅಣ್ಣನಿಗೆ ಪಂಚಪ್ರಾಣ. ನಾನು ನಿಮ್ಮ ಅಣ್ಣ ಆತನಿಗೆ ಕಾಗದ ಬರ್ತಿದ್ದಾನೆ ನೋಡು, ಹೌದು. ಈಗ ಬರಿಬೋದಾ ನಿಮ್ಮಣ್ಣ? ನೀವೇನು, ನಿಮ್ಮ ಘನತೆ ಏನು? ನಿಮ್ಮ ತಂದೆಗೆ ಎಂಥ ಸ್ಥಾನ ಇದೆ? 1000 ಜನ ಓಟ್ ಕೊಟ್ಟು ನಿಮ್ಮ ತಂದೆನ ಎಂಥ ಸ್ಥಾನಕ್ಕೆ ಇಟ್ಟಿದ್ದಾರೆ. ಅದಕ್ಕೆಲ್ಲ ಮಸಿ ಬಳಿಬಾರ್ದು ಅಂದರೆ ಓದೋದು ಯೋಚನೆ ಮಾಡಿ ಇವತ್ತು ಕರೆಕ್ಟಾಗಿ ನಿರ್ಧಾರ ತಗೊಂಡು ಹೇಳು. ನನ್ನ ತಂದೆ ಮಂತ್ರಿ ಇರುವ ಕಾರಣದಿಂದಾಗಲಿ, ಅವರಿಗೆ ಆಸ್ತಿ ಇನ್ಫ್ಲೂಯೆನ್ಸ್ ಇದೆ ಎಂಬ ಕಾರಣದಿಂದಾಗಲಿ, ನಮ್ಮ ಮನೆತನ ಗೌರವಸ್ಥರ ಮನೆತನ ಎಂಬ ಕಾರಣದಿಂದಾಗಲಿ, ನೀವು ನನ್ನ ಪ್ರೀತಿಯ ತಂಗಿಯ ಕೈ ಹಿಡಿಯಲು ನಿರ್ಧರಿಸಿದರೆ ನಿಮಗೆ ನಿರಾಶೆ ಆಗೋದರಲ್ಲಿ ಸಂಶಯವಿಲ್ಲ. ನಿಮ್ಮಂಥವರನ್ನು ನಾಯಿಯ ಹಾಗೆ ಕಾಣುವುದು ನನ್ನ ತಂಗಿ ಚೆನ್ನಾಗಿ ಕಲಿತಿದ್ದಾಳೆ.
ನೋಡು ಹೇಗೆ ಬರ್ದಿದ್ದಾನೆ ನೋಡು. ಯಾಕೆ ಸರಿಯಾಗಿ ಇದೆಯಲ್ಲ? ಕಮಲ ಏನ್ ಸರಿ ನಿನ್ ತಲೆ? ಹಗಲು ರಾತ್ರಿ ಕತ್ತೆ ಹಾಗೆ ಕಿರ್ಚಿ ಕಿರ್ಚಿ ಸಗಣಿನೆಲ್ಲ ನಿನ್ ತಲೆ ತುಂಬಿದಾನೆ ಆ ಹುಚ್ಚ. ಹುಚ್ಚು ಕೆಲವೊಮ್ಮೆ ಜಾಣಾಗಿರ್ತಾರಮ್ಮ. ತಂಗಿ ಬಗ್ಗೆ ಹೀಗೆ ಬರೆಯೋದಲ್ಲೇ ಜಾಣ್ತಾನ. ತಂಗಿಗೆ ಯಾವ್ದು ಒಳ್ಳೇದು ಅಂತ ಅಣ್ಣಂಗೆ ಗೊತ್ತು. ಅವನ್ ಮಾತ್ ಕೇಳ್ತಾ ಇದ್ದೆ ನೀನ್ ಹೀಗೆ ಸಾಯ್ಬೇಕಾಗತ್ತೆ. ಅದು ಮದ್ವೆನೂ ಇಲ್ಲದೆ. ನನಗೇನು ನೆನಪಿಲ್ಲ ಕಮಲ. ಮದ್ವೆಗೆ ಒಪ್ಪಿದ್ದೀನಾದ್ರೂ ಸಂತೋಷದಿಂದ ಇದ್ದೇನಮ್ಮ. ನನ್ನ ತಂದೆ ತಾಯಿ ಸಂತೋಷ ಪಟ್ರು. ಯಾಕೋ ವರ ಒಳ್ಳೆಯವನು ಅಂತಾನೋ, ಚೆನ್ನಾಗಿದ್ದ ಅಂತಾನೋ, ಶ್ರೀಮಂತ ಅಂತಾನೋ? ಅದು ಯಾವುದೂ ಅಲ್ಲ ಕಮಲ, ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟೆ ಅಂತ. ಅಷ್ಟಕ್ಕೆ ಖುಷಿ ಪಟ್ರಾ? ಹೌದು ಕಮಲ. ಹಾಗಾದ್ರೆ ಈಗ ಹೇಳಮ್ಮ, ನಾನು ಈ ಮದ್ವೆಗೆ ಒಪ್ಪಿದ್ರೆ ನಿಂಗೆ ಸಂತೋಷವಾಗುತ್ತಾ? ಆತ ಯಾರೋ ನಾನು ನೋಡಿಲ್ಲ, ಎಂಥವನೋ ಗೊತ್ತಿಲ್ಲ. ಅವನು ನನ್ನ ಬಿಟ್ಟು ಅಪ್ಪ ಹೋದ ಹಾಗೆ ಎಲ್ಲಿಯೋ ಹೋಗ್ಬೋದು, ಕೆಟ್ಟದ್ದನ್ನೆಲ್ಲ ಮಾಡ್ಬೋದು, ಬಿಕಾರಿ ಆಗ್ಬೋದು. ಆದರೂ ಪರವಾಗಿಲ್ಲ, ಹೇಳಮ್ಮ. ನಿಂಗೆ ಸಂತೋಷವಾಗೋದೇ ಆದರೆ, ಅಪ್ಪನ ಬಿಟ್ಟು ನೀನು ಸುಖವಾಗಿರೋದೇ ನಿಜ ಆದರೆ ಹೇಳು, ಈಗಲೇ ಒಪ್ಪಿಗೆ ಕೊಡ್ತೀನಿ. ಒಪ್ಕೊಳ್ಳಿ ಸರಸ್ವತಮ್ಮ, ಒಪ್ಕೊಳ್ಳಿ. ನಾನು ನಿನ್ನ ಹಾಗೆ ಆಗಬೇಕು, ಹಣ ಆಸ್ತಿ ಗೌರವ ಎಲ್ಲ ಇದ್ದು ಒಬ್ಬಂಟಿ ಪಿಶಾಚಿ ಆಗಬೇಕು ಅನ್ನೋದಾದರೆ ಹೇಳು, ಹೇಳಮ್ಮ. ಒಪ್ಕೊಳ್ಳಿ ಸರಸ್ವತಮ್ಮ, ಮತ್ತೆ ಈ ಸಮಯ ಬರೋಲ್ಲ. ಒಪ್ಕೊಳ್ಳಿ, ಹೇಳು, ನಿಮ್ಗೆ ಖುಷಿ ಆಗತ್ತೆ ಅಂತ ಒಪ್ಕೊಳ್ಳಿ. ಹೇಳು, ಒಪ್ಕೊಳ್ಳಿ ಸರಸ್ವತಮ್ಮ. ಹೇಳಮ್ಮ, ಹೇಳು. ಅರೆ ಒಪ್ಕೊಳ್ಳಿ. ಹೇಳು, ಹೇಳು. ಬೇಡ ಬೇಡ ಕಮಲ, ಖಂಡಿತ ಒಪ್ಕೋಬೇಡ. ಒಪ್ಕೋಬೇಡ ಕಮಲ, ಒಪ್ಕೋಬೇಡ. ಖಂಡಿತ ಒಪ್ಕೋಬೇಡ ಕಮಲ. ರಾಮಣ್ಣ, ನೀವೇನು ಹೊರಡ್ಬೋದು. ನಮ್ಮ ತಂದೆ ಬರೋವರೆಗೂ ನಮಸ್ಕಾರ. ಸರಸ್ವತಮ್ಮ, ಹೋಗೋಕೆ ಮುಂಚೆ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಈತ ಆ ಹುಡುಗಿ ಮನಸ್ಸನ್ನ ಹಾಳು ಮಾಡಿದ್ದಾನೆ. ಮುಂದಕ್ಕೆ ಮಿನಿಸ್ಟ್ರು ಕಷ್ಟಕ್ಕೆ ಸಿಕ್ಕಿದ್ರೆ ನನ್ನ ಮಾತ್ರ ಹೇಳ್ಬೇಡಿ. ಹಾಂ, ಮಿನಿಸ್ಟ್ರು ನೀವು ತಿಳ್ಕೊಂಡಂಗೆ ಹಣವಂತರು ಅಲ್ಲ, ಎಂಥದ್ದು ಅಲ್ಲ. ರಾಮಣ್ಣ, ನನ್ನಪ್ಪ ಹಣವಂತನಲ್ಲ, ಹಾಗಾದರೆ ಗಂಡನ ಕಡೆಯವ್ರ ಹಣ? ನೋಡಿ ಹೇಗೆ ಮಾತಾಡ್ತಿದ್ದಾನೆ ನೋಡಿ. ನಿಮ್ಮ ಮಕ್ಕ ನೋಡ್ಕೊಂಡು ಸುಮ್ಮನೆ ಹೋಗ್ಬೇಕಾಗಿದೆ. ನಾನು ಬರ್ತೇನೆ. ಯಾಕಮ್ಮ, ಮೈಯಲ್ಲಿ ಸರಿ ಇಲ್ವಾ? ನನ್ನ ತಲೆ ಚೂರ್ ಚೂರ್ ಆಗ್ತಾ ಇದೆ ಕಮಲ. ಕಮಲ, ಅಪ್ಪ ಬರೋ ದಿನ ಅಮ್ಮಂಗೆ ತಲೆನೋವು. ನಿನಗೆ ಅಪ್ಪಂದಾಗಿರಲಿ, ಕೃಷ್ಣಮೂರ್ತಿ ಬರ್ತಾನೆ ಈಗ, ಗೊತ್ತು ತಾನೆ?
ನಂಜಾ ನಂಜಾ ಬಾಯ್ ಬಾರೋ ಇಲ್ಲಿ. ಮೈ ಕೈ ನೋವ್ತಾ ಇದೆ, ಮಸಾಜ್ ಮಾಡು. ಈ ಕೃಷ್ಣಮೂರ್ತಿ ಎಂಥ ಮನುಷ್ಯ ಅನ್ಸುತ್ತೋ ನಂಜ ನಿಂಗೆ? ಕೃಷ್ಣಮೂರ್ತಿ ಅವರ ಸರ್ ಒಳ್ಳೆಯವರು ಅಂತ ಅನ್ಸುತ್ತೆ ಸರ್. ಕಮಲಾತನ ಮದುವೆ ಆಗ್ಬೋದು ಅಂತ ಕಾಣುತ್ತೆ. ಹೌದಾ ಸರ್? ಅಮ್ಮಂಗೆ ಆಗಿದೆಯೋ? ಸರ್ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ರು. ಏಯ್ ಒಂದು ಮಸಾಜ್ ಮಾಡೋ. ಇನ್ನೊಬ್ಬನೇ ನನ್ನ ನಿಜವಾದ ಸ್ನೇಹಿತ ಕಣೋ. ಯಾಕೆ ಸರ್ ಕೃಷ್ಣಮೂರ್ತಿ ಅವರು? ಕಮಲಾತನ ಮದುವೆ ಆದರೆ ಅದು ಸರಿ, ನೀನ್ಯಾಕೆ ಒಳ್ಳೆ ಸ್ನೇಹಿತ ಗೊತ್ತಾ? ಯಾಕೆ ಸರ್? ನಾನು ಕಾಸು ಕೊಡ್ತೀನಲ್ಲ ಅದಕ್ಕೆ. ಒಳ್ಳೆ ಚೆನ್ನಾಗಿದೆ ಸರ್ ನಿಮ್ಮ ಮಾತು. ತಾರೀಕು ಎಷ್ಟೋ ಇವತ್ತು? 15 ಅಂತ ಅನ್ಸುತ್ತೆ ಸರ್. 15 ಅನಿಸುತ್ತೆ. 15 ಅಂತ ಯಾಕೋ ಅನಿಸುತ್ತೆ? ನಿನ್ನೆ 14 ಸರ್. ನಿನ್ನೆ 14 ಅಂತ ಯಾಕೆ ಗೊತ್ತು ನಿಂಗೆ? ಸರ್ ಕಡಿಂಗ್ ಶಾಪು ಮಂಗಳವಾರ ರಜಾ, ಹ್ಮ್. ನಮ್ಮ ಚಿಕ್ಕವೀರನ್ನ ಅಂಗಡಿಗೂ ಮಂಗಳವಾರ ರಜಾ. ಮಂಗಳವಾರ ಸಾಯಿಬ್ರು ಬರೋಕ್ಕಿಲ್ಲ ಅಂತ ಅಮ್ಮ ಹೇಳಿದ್ರು. ಹಲ್ಕ ಚಿಕ್ಕವೀರ ಸಿಕ್ಕ. ಇನ್ನೊಂದು ಹತ್ರ ಇರೋದು ಇಲ್ದಿರೋದು ಮಾತಾಡಿ ಬೀಡಿ ಸೇದ್ ಬಂದೆ ಅಲ್ಲ? ಹಾಂ, ಸರಿ ಹೇಳು. ಈ ಊರಲ್ಲಿ ಜನ ನನ್ನ ಬಗ್ಗೆ, ನನ್ನ ತಂಗಿ ಕಮಲನ ಬಗ್ಗೆ ಏನು ಮಾತಾಡ್ಕೊತಾರೆ ಒಂದೊಂದಾಗಿ ಬೊಗಳು ಹೇಳು. ಚಿಕ್ಕವೀರ ಏನಂತ ಗೊತ್ತಾ ಸರ್? ಏನಂದ? ಹೇಳ್ದ ನಿಮ್ಮ ಮಂತ್ರಿ ಮದುವೆಗೆ ರಜಾ ಮಾಡಕ್ಕಿಲ್ವಾ ಅಂದ. ಹಾಂ, ನಿನ್ಗೆ ಯಾಕೋ ಮಂಗ ಅಂದೆ. ಹಂಗೇನಿಲ್ಲ ಕಂಡ, ಆ ಕೃಷ್ಣಮೂರ್ತಿ ಮನೆ ಕಡೆ ಬಹಳ ಡವ್ ಆಗ್ತಾನೆ ಕಂಡ ಅಂದ. ಹ್ಞೂ ಅದಕ್ಕೆ ನಾನು ಶಡಪ್ ಅಂದೆ ಸರ್. ಹ್ಞೂ ಅವನು ನಂಗೆ ಶಡಪ್ ಅಂದ. ಯಾರು ಸೊದ್ದೆ ನೋಡಿ ಸರ್, ಚರಂಡಿಗೆ ಹೋಗಿ ಸತ್ ನಾಯಿ ಬಿದ್ದಂಗಿದ್ದ ಸರ್. ಬೇಷ್, ಸಬಾಷ್. ಇವತ್ತು ಮಂತ್ರಿಗಳು ಬರ್ತಾರಂತಲ್ಲ? ಹೌದಾ ಸರ್? ಖುಷಿನಾ? ಹೌದು ಸರ್. ಯಾಕೆ ಅಷ್ಟೊಂದು ಖುಷಿ? ಸರ್ ಮಂತ್ರಿಯವರು ತುಂಬ ಒಳ್ಳೆಯವರು ಸರ್. ಆದರೆ ಅಮ್ಮಂಗೆ ಕಾಯಿಲೆ ಆಗಿದೆಯಲ್ಲೋ, ಅದಕ್ಕೆ ಬೇಜಾರಾಗುತ್ತಾ? ಏಯ್, ನನ್ನ ಕಾಣಿಸಿದ್ರೆ ಕಂಡ್ರೆ ಏನು ಅನ್ಸುತ್ತೋ ನಂಜ ನಿಂಗೆ? ಸರ್ ನೀವು ಒಳ್ಳೆಯವರು ಸರ್. ಖುಷಿ ಆಗುತ್ತಾ? ಹೌದು ಸರ್. ತುಂಬ ಖುಷಿಯಾದಾಗ ಏನು ಅನ್ಸುತ್ತೋ ನಂಜ ನಿನಗೆ? ತುಂಬ ಖುಷಿಯಾದಾಗ ಎಲ್ಲ ಸಿಸಿ ಆದಾಗ ನನಗೆ ಹಾಂ, ಕುಣಿಯೋಣ ಅಂತ ಅನ್ಸುತ್ತೆ, ಹಾಂ. ಪದಾಡೋಣ ಅಂತ ಅನ್ಸುತ್ತೆ ಸರ್. ಕುಣಿಯ ಮತ್ತೆ ನೋಡೋಣ. ಬೇಜಾರ್ ಮಾಡ್ಕೊಬೇಡಿ. ಅಮ್ಮಂಗೆ ಕಾಯಿಲೆನೋ, ಅದಕ್ಕೆ ಕಣ ಕುಣಿ ಅಂತಿರೋದು. ಅಮ್ಮಮ್ಮ ಬೈತಾರೆ ಸರ್. ಲೋ ಬದ್ಮಾಶ್, ನನ್ನ ಅಮ್ಮನಿಗೆ ಕಾಯಿಲೆ ಆದಾಗ ನನಗೆ ಇಷ್ಟ ಬಂದಾಗ ಕುಣಿಬೇಕು ನೀನು. ಕೈ ಸಿತಾವಳೆ ಕೋತಿ ನಿಂತಾಗ ನಿಂತ್ಕೊಂಬೇಡ. ತಗೋ ಅದನ್ನ ನಿಂತ್ಕೊಂಡು ಕುಣಿ. ಕುಣಿದ್ಯೋ ಬದುಕೊಂಡೆ, ಇಲ್ಲ ಒದ್ದು ಚಟ್ನಿ ಮಾಡಿ ಹೊರಗಡೆ ಹಾಕ್ತೀನಿ. ಹ್ಞೂ, ಶುರು ಮಾಡು. ನನಗೆಲ್ಲ ಚಂದ್ರಪ್ಪ ಮಲ್ಲಿಗೆಯ ದಳದಂತೆ ನಕ್ಷತ್ರ ನಡುವೆ ನಡೆಯುವಾಗ ನಮ್ಮೂರ ಚೆಲುವೆರು ಹೂವನ್ನು ತಂದು ನಂಜ! ತಾತೆ ಅಮ್ಮ ಅಲ್ಲಿ ತಲೆನೋವು ಅಂತ ಒದ್ದಾಡ್ತಿದ್ರೆ ಇಲ್ಲಿನೋ ಕುಣಿಯೋಕೆ ತಕ್ಕ ಸಮಯ ಕಮಲ, ನೀನು ಕಂಟಿನ್ಯೂ ಮಾಡು. ನನಗೆಲ್ಲ ಚಂದ್ರಪ್ಪ ನಿಲ್ಸು! ಪೂರ್ತಿ ಮಾಡೋ ಇಡಿಯಟ್. ನನಗೆಲ್ಲ ಚಂದ್ರಪ್ಪ ಮಲ್ಲಿಗೆಯ ದಳದಂತೆ ನಕ್ಷತ್ರದೊಳಗೆ ನಡೆಯುವಾಗ ನಿಲ್ಸು! ನಮ್ಮೂರ ಚೆಲುವೆರು ಕುಣಿ. ಕಟ್ಟಿದಾತೆಯನ್ನು ಎಳೆಯುವಾಗ ನೋಡಿರೋ ನೋಡಿರೋ ಐತರ ನೋಡಿ. ಸಾಕು, ಹೋಗ್. ಅಮ್ಮ ಏನು ಮಾಡ್ತಾ ಇದ್ದಾರೆ ಕಮಲ? ಸ್ನಾನ. ನೀನು ಮಾಡ್ತಾ ಇದ್ದಾರೆ. ನಿಂದಾಯ್ತಾ ಸ್ನಾನ? ನಿಂದಾಯ್ತಾ? ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು. ಇದೆಷ್ಟನೇ ನೀತಿ ಪಾಠ? ಎಲ್ಲಿ ನಿನ್ನ ಫ್ರೆಂಡು ಕೃಷ್ಣ ಕೋತಿ ಅಲ್ಲ ಕೃಷ್ಣಮೂರ್ತಿ? ಅಲ್ಲ, 8 ಗಂಟೆಗೆ ಬರ್ತೀನಿ ಅಂದಿದ್ದ, ಇನ್ನೂ ಬಂದಿಲ್ವಲ್ಲ? ಬರಬೇಕಿತ್ತು. ಎಲ್ಲಿ ಕಮಲ? ಈ ಕಡೆ ತಿರುಗು. ಯಾಕೆ ಬೇಜಾರಾಗಿದ್ಯಾ? ಹೊಟ್ಟೆಲ್ ಸಂಕಟ. ಹಾಗಾದ್ರೆ ಅಪ್ಪ ಬರೋದು ಖಂಡಿತ. ನೋಡಿ ಎಷ್ಟೋ ದಿನ ಆಯಿತು. ಹಾಂ, ಆತ ಮತ್ತೆ ನಿನ್ನ ಮದುವೆ ವಿಷಯ ಎತ್ಬೋದು. ನೀನು ಅವ್ನಿಗೆ ಹೇಳ್ಬೇಕು, ನೀನು ಕಟ್ಟಿದ ಜಾಗದಲ್ಲಿ ಬಿದ್ದಿರೋಕ್ಕೆ ನನ್ನ ದನ ಅಲ್ಲ, ನನಗೆ ಕೃಷ್ಣಮೂರ್ತಿ ಅಂದರೆ ಇಷ್ಟ, ನಾನು ಅವನ್ನೇ ಮದುವೆ ಆಗೋದು ಅಂತ ಹೇಳ್ತೀಯಲ್ಲ. ಅವ್ನು ಮಾಡಿದ ತಪ್ಪನೆ ಅವ್ನ ಮುಖಕ್ಕೆ ರಪ್ಪ ಅಂತ ಆಗ್ತೀಯಲ್ಲ? ಹಾಂ, ಅಮ್ಮ ಅಲ್ಲಿ ಜ್ವರದಿಂದ ನರಳ್ತಿದ್ದಾಳೆ.
ಇನ್ನೂ ಸತ್ತಿಲ್ವಲ್ಲ. ಆದ್ರೂ ನೀನು ನನ್ನ ಹತ್ರ ಡ್ಯಾನ್ಸ್ ಮಾಡಿಸ್ತಿದ್ಯಾ? ಕುಣಿಯೋಕೆ ಭಾಳ ಸಲ ಸಮಯಗಳು ಸಿಗಲ್ಲ ಜೀವನದಲ್ಲಿ ಕಮಲ. ಕಮಲಮ್ಮ, ಅಮ್ಮವರು ಕೂಗ್ತಾ ಇದ್ದಾರೆ. ಸ್ನಾನ ಮುಗೀತು ಅಂತ ಕಾಣುತ್ತೆ, ಕರ್ಕೊಂಡು ಬರ್ತೀನಿ. ಹಾಂ ಹೋಗು. ಕಮಲ ಬೇಡ ಕಮಲ, ಒಂಟೆ ಬರುತ್ತೆ ಕಮಲ. ಕಮಲ ಯಾರು ಇಲ್ಲ, ಬೇಡ ಬಾಮ್ಮ. ಕಮಲ, ಒಂಟೆ ಬರುತ್ತೆ ಬಾಮ್ಮ. ಕಮಲ. ಮಲ್ಕೋತೀಯ ಅಮ್ಮ? ಬೇಡ ಕಮಲ, ಒಂಟೆ ಬರುತ್ತೆ ಕಮಲ. ಅದೇನುಂಟೆ ಎಲ್ಲಿದೆ? ಏನಮ್ಮ ಅದು ನೀನು ಕನ್ವರ್ಸ್ತಿದ್ದು? ಯಾವಾಗ ಕಮಲ? ಈಗಷ್ಟೇ ಅಮ್ಮ. ಏನೂ ಇಲ್ಲ ಬಿಡು ಕಮಲ. ಇಂಥದ್ನೆಲ್ಲ ಕೇಳೋಕ್ಕೆ ಅಣ್ಣನಿಗೆ ಪಂಚ ಪ್ರಾಣ. ಅದು ಯಾವ ತಾಪತ್ರೇನೂ ಇಲ್ಲದೆ ಅದೇನು ಹೇಳಬೇಕೋ ಹೇಳ್ಬೋದು. ಕೆಲವೊಮ್ಮೆ ಏನು ಹೇಳಕ್ ಹೋದ್ರು ರಗಳೆ ಆಗುತ್ತಣ್ಣ. ನಾನು ಚಿಕ್ಕವಳಿದ್ದಾಗ ಒಂಟೆ ಹತ್ಬೇಕಂತಿದ್ದೆ. ಆದರೆ ನಮ್ಮೂರಿಗೆ ಒಂಟೆ ಬಂದಾಗ ನನಗೆ 13 ವರ್ಷ. ನನಗೆ ಹತ್ತೋಕೆ ಇಷ್ಟ, ಹಾಗಂತ ಹೇಳ್ಕೊಳ್ಳೋಕೆ ನಾಚಿಕೆ. ನನ್ನ ಆಸೆ ಹಾಗೇ ಹಿಂಗೋಯ್ತು. ನಿನ್ನೆ ರಾತ್ರಿ ಮತ್ತೆ ನನ್ನ ಕನಸಲ್ಲ ಒಂಟೆ ಬಂದಿತ್ತು ಕಮಲ. ದೂರದಲ್ಲಿ ಬರ್ತಾ ಇತ್ತು. ಹತ್ರ ಹತ್ರ ಬರ್ತಿದ್ದ ಹಾಗೆ ನನ್ನ ಆಸೆ ಹೆಚ್ಚಾಗ್ತಾ ಹೋಯಿತು. ನೋಡೋಕೆ ತುಂಬಾ ಸುಂದರವಾಗಿತ್ತು. ಅದ್ರ ಮೇಲೊಂದು ಸಣ್ಣ ಮಂಟಪ, ನಡ್ಸೋಕೊಬ್ಬ ಆಳು, ಸುತ್ತ 100 ಜನ. ಆ ಮಂಟಪದಿಂದ ಒಬ್ಬ ಇಳಿದು ಬಂದು, ಏ ಹುಡುಗಿ, ಹೊಂಟೆ ಹತ್ಬೇಕಾ ಅಂದ. ನಾನು ಖುಷಿಯಿಂದ ಹ್ಞೂ ಅಂದೆ. ಆಮೇಲೆ ಏನಾಯ್ತಮ್ಮ? ಆತ ನನ್ನ ಕೈ ಹಿಡ್ಕೊಂಡು ಒಂಟೆ ಹತ್ತಿಸ್ದ. ಹತ್ತಿದ ಕೂಡಲೇ ಆ ಒಂಟೆ ಓಡೋಕೆ ಶುರು ಮಾಡ್ತು. ಬೀಸೋ ಗಾಳಿಯಲ್ಲಿ ಮರಳ ಕಾಡಿನಲ್ಲಿ ಓಡ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ನನಗೆ ಭಯ ಆಗೋಕೆ ಶುರುವಾಯಿತು. ಹಿಂದೆ ಮಲಗಿದ್ದ ಆತ ನನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟ ಕಮಲ. ಆದರೆ ಅಯ್ಯೋ ಅಯ್ಯೋ, ಆತ 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 ಸತ್ತ ಹೋಗಿದ್ದ ಕಮಲ. ಆತ ಸತ್ತ ಹೋಗಿದ್ದ ಕಮಲ. ಆತ ಯಾರು ಗೊತ್ತಾ ಕಮಲ? ಯಾರಮ್ಮ? ಯಾರು ಹೇಳು. ಅಯ್ಯೋ, ಸತ್ತ ಮೇಲೆ ಯಾಕೆ ಬಿಡು ಕಮಲ. ಅಮ್ಮ ಬಾ, ಕೃಷ್ಣಮೂರ್ತಿ ಬಂದ ಅಂತ ಕಾಣುತ್ತೆ. ಕೃಷ್ಣಮೂರ್ತಿ, ಏನಪ್ಪ ಜಗನ್ನಾಥ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನು ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಅದಕ್ಕೆ ಲೇಟು ಅನ್ನು. ಕುಡಿತೀಯಾ? ಬೇಡ, ಇವತ್ತು ಬೇಡ. ನಿಮ್ಮ ತಂದೆ ಬರ್ತಾರಂತ ಇವತ್ತು? ಇಷ್ಟೊತ್ತಿಗೆ ಬರಬೇಕಿತ್ತು, ಕಾಯ್ತಾ ಇದ್ದೀವಿ. ಕಾಯೋಣ. ಏನಂತೆ ಅಮ್ಮನ ಕತೆ ಕಮಲ? ಡಾಕ್ಟ್ರಿಗೆ ಹೇಳಿ ಕಳಿಸಿದ್ಯಾ? ಬೇಡ ಅಂತಾಳಮ್ಮ. ಮತ್ತೀಗೇನು ಮಾಡೋದು? ಗೊತ್ತಲ್ಲ, ಕಾಯ್ತಾ ಕೂರೋದು. ಕಾಯೋದು ಯಾರಿಗೆ? ಯಮನ್ಗೆ. ನೀನು ಅದಕ್ಕಿನ್ನೂ ಚಿಕ್ಕವಳು ಕಮಲ. ಅದು ಅಲ್ಲದೆ ಜೀವನದಲ್ಲಿ ಎಷ್ಟೆಷ್ಟೋ ನೋಡೋದಿದೆ. ನಿಮ್ಮನ್ನು ನೋಡ್ಕೊಂಡು ಸಾರ್ಥಕವಾಯ್ತು. ಇದೇ ಮೊದಲ ಸಲವಲ್ವಲ್ಲ ನಾನು ನಿಮ್ಮನ್ನ ನೋಡ್ತಿರೋದು. ಹಾಗೆ ಇಬ್ರು ಮಾತಾಡ್ತಾ ಕೂತೀರಿ, ನಾನು ಒಳಗಿರ್ತೀನಿ. ಸರಿ, ಏನಾದರೂ ಮಾತಾಡಿ. ಅದೇ ಏನು ಮಾತಾಡೋದು ಅಂತ. ಗೊತ್ತೇ ಇದೆಯಲ್ಲ, ನಾನು ನೀವು ಪ್ರೈವೇಟಾಗಿ ಕೂತ್ಕೊಂಡು ಪ್ರೇಮ ಬೆಳೆಸ್ಕೋಬೇಕು ಅಂತ ಅಣ್ಣ ಸೂಚನೆ ಕೊಟ್ಟಿದ್ದಾನೆ. ಹೌದೌದು, ಜಗನ್ನಾಥನು ನನಗೂ ಹಾಗೆ ಕಳಿಸ್ತಾ, ಮದುವೆ ಸಿಕ್ಲಾಗ್ಲಿ ಅಂತ ನನಗೂ ಆಸೆ. ಮದುವೆ ಆಗೋಕ್ಕೆ ಪ್ರೇಮ ಬೇಕು ಅಂತಾರಲ್ವಾ? ಅಯ್ಯೋ, ಪ್ರೇಮವಿಲ್ಲದೆ ಮದುವೆ ಸಾಧ್ಯವೇ? ಪ್ರೇಮ ಬೆಳೆಸೋಕ್ಕೇನಾದರೂ ಔಷಧಿ ಗೊತ್ತಾ ನಿಮಗೆ? ಒಳ್ಳೆ ಔಷಧಿ, ಒಳ್ಳೆ ಪ್ರಾಬ್ಲಮ್. ಪ್ರಯತ್ನ ಮಾಡೋಣ. ಅದಕ್ಕೆ ನಾನು ಪ್ರಯತ್ನ ಮಾಡಿ.
ನಮ್ಮ ತಂದೆ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅಂತ ಅನ್ಪ್ಲೆಸೆಂಟ್ ಟಾಪಿಕ್ಸ್ ಈಗ ಬೇಡ ಅಲ್ವಾ? ಏಕೆ? ನಿಮ್ಮೇಲಿನ ಪ್ರೇಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಅವರೇ ಅಲ್ವಾ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದು? ನಮ್ಮ ಬಾಸ್ ಮಾತು ಕೇಳಿ ತೆಗೆದ್ರು. ಅದಕ್ಕೆ ಅಲ್ವಾ ನಮ್ಮ ತಂದೆ ಕಂಡ್ರೆ ಅಣ್ಣನಿಗೆ ಕೋಪ, ನಿಮಗೆ ಕೋಪ? ಅದರಿಂದನೇ ಅಲ್ವಾ ನನ್ನ ಅಣ್ಣ ನನ್ನ ನಿಮಗೆ ಕೊಡ್ತಿರೋದು? ಗೊತ್ತಿಲ್ಲ. ಹಾಗಾದರೆ ಗೊತ್ತಾಗುತ್ತೆ. ಮಾತು ನಿಂತೇ ಹೋಯ್ತಲ್ಲ. ಸಿಡಿ ರಿಲೀಸ್ ಮಾಡೋದ್ರಿಂದ ಸರ್ಕಾರ ಉಳಿಸ್ಬೋದು ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ. ಇಂಥ ಪ್ರಶ್ನೆ ಕೇಳಿ ನನ್ನಲ್ಲಿ ಪ್ರೇಮ ಹುಟ್ಟಿಸ್ಬೇಕು ಅಂತ ಮಾಡಿದ್ದೀರಾ? ಪ್ರೇಮ ವಿಚಿತ್ರವಾದದ್ದು. ಅಪ್ಪನ ಹೆಸರು, ಅಮ್ಮನ ಹೆಸರು, ಮನೆ, ಆಸ್ತಿ, ಸ್ನೇಹಿತರು ಈ ಎಲ್ಲ ಬೇಲಿ ದಾಟಿ ಪ್ರೇಮ ಅನ್ನೋದನ್ನ ಮುಟ್ಟೋ ಹೊತ್ತಿಗೆ ಅದು ಹಕ್ಕಿ ಹಾಗೆ ಹಾರಿ ಹೋಗಿರುತ್ತೆ. ಹೌದು, ನನಗೂ ಹಾಗೆ ಅನ್ಸುತ್ತೆ. ಕೆಲವು ಸಲ ಬಿಸಿಲು ಗುದ್ರೆ ಹಾಗೆ. ಐ ಫುಲ್ಲಿ ಅಗ್ರಿ ವಿತ್ ಯು. ಹಾಗಾದರೆ ಯಾಕೆ ನನ್ನ ಪ್ರೇಮಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಹುಷಾರಾಗಿ ಆನೆಸ್ಟಾಗಿ ಹೇಳಿ. ನೀವು ಚೆನ್ನಾಗಿದ್ದೀರಾ, ಬುದ್ಧಿವಂತೆ, ಗಂಭೀರವಾಗಿದ್ದೀರಾ. ಸುಳ್ಳು. ನಿಮ್ಗೆ ಅನ್ಸಿದ್ದನ್ನ ಗಂಡ್ಸ್ನಾಗ ಹೇಳಿ. ನಿಮ್ಮ ಅಪ್ಪ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ದ, ನನ್ಗೆ ಅನ್ಯಾಯ ಮಾಡ್ದ, ಸೇಟ್ ತೀರ್ಸ್ಕೊಳಕ್ಕೆ ಆತನ ಮಗಳನ್ನ ಮದುವೆ ಆಗಿ ಮೆರಿತೇನೆ ಅಂತ ಇರೋದನ್ನ ಮರೆ ಮಾಡಿಸ್ದೆ ಹೇಳಿ. ಹಾಗಂದ್ರೇನು ನಿಮ್ಮೇಲೆ ಪ್ರೇಮ ಇಲ್ಲ ಅಂತಾನೆ? ಪ್ರೇಮ ಎಷ್ಟು ಸಲೀಸಾಗಿ ಮುತ್ತು ಉದುರಿಸಿದ ಹಾಗೆ ಪ್ರೇಮದ ಮಾತನ್ನು ಉದುರಿಸ್ತಿದ್ದೀರಾ? ನಮ್ಮ ತಂದೆ ಹೆಂಡತಿ ಆದ ನಮ್ಮ ತಾಯಿಗೆ, ಅವ್ರ ಮಗಳಾದ ನನಗೆ ಪ್ರೇಮ ಅನ್ನೋದೆಲ್ಲಿ ಸಿಗಬೇಕು? ಸಂಶಯ. ಯಾರನ್ನು ನೋಡಿದ್ರೂ ಸಂಶಯ ನಮಗೆ. ಆತ ನನ್ನನ್ನೆಲ್ಲ ಪ್ರೀತಿಸ್ತಿರೋದು. ನಮ್ಮ ತಂದೆ ಹೆಸರು, ಸ್ಥಾನ ಪ್ರೀತಿಸ್ತಾನೆ. ಇನ್ನೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು. ನನ್ನ ತಂದೆ ಭ್ರಷ್ಟನಾದ್ದರಿಂದ ನನ್ನ ಕ್ಯೂಚಿ ಆಗಬೇಕು ಅಂತ ಪ್ರೀತಿಸ್ತಾನೆ. ಮತ್ತೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು. ನನ್ನ ಅಣ್ಣ ಕೇಳ್ಕೊಂಡ ಅಂತ ಪ್ರೀತಿಸ್ತಾನೆ. ತುಂಬಾ ವಿಚಿತ್ರವಾಗಿದೆ ನಿಮ್ಮ ಮಾತು. ನನ್ನ ಅಣ್ಣ ನನಗೆ ಅನೇಕ ಪಾಠ ಕಲಿಸಿದ್ದಾನೆ. ಆದರೆ ಅವನಿಗೊಂದು ಚಿಕ್ಕ ವಿಚಾರ ಹೊಳಿಲಿಲ್ಲ. ಯಾವ ವಿಚಾರ ಕಮಲಾ? ಅ ಮ್ಯಾನ್ಸ್ ಮೀಟ್ ಮೇ ಬಿ ಅ ವುಮನ್ಸ್ ಪಾಯ್ಸನ್. ಏನಿದ್ ಮಾತಾಡ್ತಾ ಇರೋದು? ಈ ಪ್ರಾಣಿ ನಿಲೇನ ಕರ್ಕೊಂಡ್ ಬಂದೆ. ನೀವಿಬ್ರು ಸ್ನೇಹಿತರು ಅಂತ, ಮದುವೆ ಆಗ್ಬೋದು ಅಂತ ಅಲ್ಲ, ಅಪ್ಪನಿಗೆ ತಕ್ಕ ಶಾಸ್ತಿ ಆಗ್ಲಿ ಅಂತ, ಅವ್ರಿಗೆ ತೇಜಭಂಗ ಆಗ್ಲಿ ಅಂತ. ಅಪ್ಪ ಎಂತ ಕ್ರೂರಿ ಅಂತ ನಿನಗೂ ಗೊತ್ತಲ್ಲ ಕಮಲಾ? ಅಪ್ಪನಿಗಿಂತ ಕ್ರೂರಿ ಮನೆಯಲ್ಲೇ ಇದ್ದಾನೆ. ಯಾರು? ನೀನು. ಅಪ್ಪ ನನ್ನಂತ ಅಧಿಕಾರಿಗೆ ಬಲಿ ಕೊಟ್ಟ, ನೀನು ಆತನ ಮೇಲೆ ದ್ವೇಷಕ್ಕೆ ಬಲಿ ಕೊಡ್ತಿದ್ಯಾ? ನಿನಗೆ ಪುಸ್ತಕ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಕೊಟ್ಟು ನಿನ್ನಿಂದ ಪಡೀತಿರೋ ಪ್ರತಿಫಲ. ಇವತ್ತಿನವರೆಗೂ ನಾನು ನಿನ್ನ ಮುದ್ದಿನ ಗಿಳಿಯಾಗಿದ್ದೆ, ನಿನ್ನ ಆಟದ ಜೋಕರ್ ಆಗಿದ್ದೆ. ಈಗ ಶುರು ಆಗುತ್ತೆ ಹೊಸ ಅಧ್ಯಾಯ. ನನ್ನಮ್ಮ ಇಲ್ಲಿವರೆಗೂ ಪಟ್ಟ ಪಾಡು ಸಾಕು. ಮಾತಾಡೋಕೊಬ್ಬ ಗಂಡಸಿಲ್ದೆ, ದುಃಖ ಹೇಳಿಕೊಳ್ಳೋಕೊಂದು ಜೀವ ಇಲ್ದೆ, ರಾಮಣ್ಣನ ಹತ್ರ ಮಾತಾಡಿದ್ರೆ ಕೇಳೋಕೆ ನಾನು ಯಾರು, ನೀನು ಯಾರು? ಹೆಂಗಸಿನ ಕಷ್ಟ ಹೆಂಗಸೇ ಗೊತ್ತು. ಗಂಡಸು ಆಕೆ ಗೆಳೆಯನಾಗಬೇಕಾಗ್ಬೋದು, ಗಂಡ ಸಾಕ್ಬೇಕಾಗ್ಬೋದು, ಬರೀ ಹೈಟಾಗಿ ಬೇಕಾಗ್ಬೋದು, ರಕ್ಷಣೆಗಾಗಬೇಕಾಗ್ಬೋದು. ಅದನ್ನೆಲ್ಲ ಕೇಳಕ್ ನೀನು ಯಾವ ಪುರುಷ? ನೀನು ಕಟ್ಟಿರೋ ಸಂದೇಹ ಚಟದಲ್ಲಿ ಬೆಂದು ಬೆಂದು ಬೂದಿ ಆಗ್ತಿದ್ದೇವೆ. ಸಾವು ನಮ್ಮ ಕನಸು ಮನಸ್ಸಿನಲ್ಲಿ ಮಾತಿನಲ್ಲಿ ಎಡೆ ಬಿಡಿದ ರೀತಿಯಲ್ಲಿ ನಮ್ಮನ್ನು ಹಿಂಬಾಲಿಸ್ತಿದ್ದ. ಕಮಲಾ ಬೇಡ, ಕಮಲಾ ಬಾಗ್ಲು ತೆಗಿಬೇಡ, ಕಮಲಾ ಕಮಲಾ ಒಂಟೆ ಬರುತ್ತೆ, ಕಮಲಾ ಬೇಡ, ಕಮಲಾ ಬಾಗ್ಲು ತೆಗಿಬೇಡ, ಕಮಲಾ ಬಾಗ್ಲು ತೆಗಿಬಾರ್ದಂತೆ. ಬೇಡ ಕಮಲಾ ಬಾಗ್ಲು ತೆಗಿಬೇಡ, ಕಮಲಾ ಒಂಟೆ ಬರುತ್ತೆ, ಕಮಲಾ. ಏನಂಜ ಬಾಗ್ಲು ತೆಗಿ, ಹೇಳ್ದಷ್ಟು ಮಾಡು, ಬಾಗ್ಲು ತೆಗಿ. ಬನ್ನಿ ಬನ್ನಿ ರಾಮಣ್ಣ, ಕೂತ್ಕೊಳ್ಳೋ. ನಮಸ್ಕಾರ ರಾಮಣ್ಣ. ತಾಯಿ ಕರಿಯಮ್ಮ, ಇಬ್ಬರು ಬನ್ನಿ. ಎಲ್ಲಿಗೆ ಅಂತ ಅಪ್ಪನೆ ಕೊಡ್ತೀರಾಮಣ್ಣ? ನಿನ್ಗೂ ಅದಕ್ಕೂ ಸಂಬಂಧವಿಲ್ಲ. ಆದರೆ ನೀವು ಕರ್ಕೊಂಡು ಹೋಗ್ತಿರೋದು ನನ್ನ ತಾಯಿ ನನ್ನ ತಂಗಿನ.
ಹೋಗು ಕಮಲಮ್ಮ, ನಿಮ್ಮ ತಾಯಿ ಕರ್ಕೊಂಬ. ಅಮ್ಮಗೆ ಜ್ವರ ರಾಮಣ್ಣ. ಪರವಾಗಿಲ್ಲ, ಕರ್ಕೊಂಬ, ನಿಧಾನಕ್ಕೆ ನಡ್ಸ್ಕೊಂಡು ಹೋಗೋಣ. ರೀ ರಾಮಣ್ಣ, ನಮ್ಮ ತಾಯಿಗೆ ನಿನ್ನೆ ರಾತ್ರಿ ಒಂದು ಕನ್ಸು ಬಿದ್ದಿತ್ತಂತೆ. ತೆಪ್ಪಗಿರಯ್ಯ, ನನ್ನ ಮನೆಗೆ ಬಂದು ನನಗೆ ತಪ್ಪಿರಿಸ್ತೀಯಾ? ಮೈ ಮೇಲೆ ಕೊಂಚ ಎಚ್ಚರ ಇರಲಿ. ನಿನಗಿರ್ಲಿ ಮೈ ಮೇಲೆ ನಿಗ. ದೊಡ್ಡ ಮನುಷ್ಯನ ಮಾತಾಡ್ತಾ ಇದ್ಯಾ? ಇನ್ನು ಬೊಗಳೋ ನಾಯಿ ಕಟ್ಟಿದ ಮೇಲೆ ಬೊಗಳ್ತಾ ಬಿದ್ದಿರೋ ತಲೆ ಹೊಡಿತ ನಾಯಿ ಅಂತ ಈಗಲೇ ತೋರಿಸ್ಬಿಟ್ಟೆ ನಾವು. ಹುಷಾರ್, ಮಾತಾಡೋ ಮುಂಚೆ ಎಚ್ಚರ ಇರಲಿ. ಇದೇನು ಸರಸ್ವತಮ್ಮ, ಇದ್ದಕ್ಕಿದ್ದಾಗ ಈಗ ಸುಸ್ತಾಗ್ಬಿಟ್ರಲ್ಲ, ನೀವೇ ಈಗ ಧೈರ್ಯ ಕಳ್ಕೊಂಡ್ರೆ ಮಿಗ್ದವ್ರಿಗೆಲ್ಲ ಹೇಗೆ ಹೇಳೋದು? ಎಲ್ಲಿಂದ ಹೊರಟಾಗ ಚೆನ್ನಾಗಿದ್ರಂತೆ, ಇದ್ದಕ್ಕಿದ್ದ ಹಾಗೆ ಏರ್ಪೋರ್ಟಲ್ಲಿ ಹಾಗಾದ್ರೆ ನಮ್ಮಪ್ಪ ಸತ್ತ ಅನ್ನಿ. ನನ್ನ ಅಣ್ಣ ಸಾಯ್ಲಿ ಅಂತ ಹಾರೈಸಿದ್ದ, ನಾನು ಅವನಾಗ ಹಾರೈಸೋದು ಕಲಿತೆ. ಕಲ್ತಿದ್ದಲ್ಲ ಕಮಲ, ಮನುಷ್ಯ ಓಡಾಡೋ ಶವ ಆಗೋಕ್ ಸಾಧ್ಯ. ನೀತಿ ನಿಯತ್ತು ಹೋದ್ಮೇಲೆ ಪಿಶಾಚಿಯಾಗಿ ಊರಿಂದ ಆಚೆ ಎಲ್ಲಿಯೋಕ್ ಸಾಧ್ಯ ಅನ್ನೋ ಸತ್ಯನ ತೋರಿಸಿದ್ರು. ಸತ್ಯ ಸತ್ಯ ಸತ್ಯ, ಜಗತ್ತಿನ ಕೋಟಿ ಕೋಟಿ ತತ್ವಜ್ಞಾನಿಗಳು ಹುಡುಕಿ ಹುಡುಕಿ ಸಿಗದೆ ಮಣ್ಣಾಗೋದ್ಮೇಲೆ ನೀನು ಹೊಸದಾಗಿ ಹುಟ್ಟಿಯ ಸತ್ಯನ. ನಿನ್ ಮಾತು ನಂಬಕ್ಕೆ ನಾನೇನು ಚಿಕ್ಕ ಪಿಳ್ಳ ಅಲ್ಲ. ಬದುಕಿನ ಕೊಳಕನ್ನೆಲ್ಲ ನನ್ನ ಎದೆಯಲ್ಲಿ ಹಾಕಿ, ಅಪ್ಪನ ಠಕ್ಕನ್ನೆಲ್ಲ ನನಗೆ ಇಕ್ಕಿ, ನನ್ನ ಸುತ್ತ ಸಂಶಯದ ಚಿತ್ರವ್ಯೂಹವನ್ನು ಕಟ್ಟಿ ನನ್ನನ್ನು ನಿರುಪಯುಕ್ತ ಕ್ರಿಮಿ ಮಾಡಿದೆ ಅಣ್ಣ. ಜ್ಞಾನದ ಬೆಲೆ ಇಷ್ಟೇನಾ ಅನ್ನಿಸ್ತಾ ಇದೆ. ತಂದೆ ಅನ್ನೋ ಸುಂದರ ಭ್ರಮೆನ, ತಾಯಿ ಅನ್ನೋ ನಿತ್ಯದ ಸತ್ಯನ, ಅಣ್ಣ ಅನ್ನೋ ಸಂಬಂಧವನ್ನ ಕತ್ತರಿಸಿ ಹಾಕಿ ಪ್ರತಿಯೊಂದನ್ನು ಅನುಮಾನದಿಂದ ನೋಡಿ ನೋಡಿ ಸಾವು ನಮ್ಮ ತಲೆದಿಂಬಾಗಿದೆ. ಬದುಕೊಂದು ಗೋರಿಯಾಗಿ ಹೋಗಿದೆ. ನಮ್ಮಪ್ಪ ಸಾಯೋಕ್ಕೂ ಎಷ್ಟೋ ಮುಂಚೆ ನನ್ನಮ್ಮ ವಿಧವೆ ಆಗಿದ್ಲು, ನಾನು ತಬ್ಲಿ ಆಗಿದ್ದೆ. ನೀವೀಗ ತಂದಿರೋ ಸುದ್ದಿ ನಮ್ಮನ್ನು ಒಂಚೂರು ಹೆದರ್ಸೋದಿಲ್ಲ ರಾಮಣ್ಣ. ಸಾಕು ಕಮಲ, ಬಾ ಇಲ್ಲಿಂದ ಹೋಗೋಣ. ಎಲ್ಲಾದರೂ ತಣ್ಣಗೆ ನೆಲ್ಲಲ್ಲಿ ಕೂತ್ಕೊಳ್ಳೋಣ. ನನ್ನ ಜೊತೆ ಬರ್ತೀಯ ಅಮ್ಮ? ನೀ ಇದ್ದಲ್ಲೇ ನಾನು ಕಮಲ. ಕಮಲ, ಯಾರು ಎಲ್ಗೂ ಹೋಗ್ಬೇಕಾಗಿಲ್ಲ, ಇದೀಗ ನನ್ನ ಮನೆ, ಇಲ್ಲಿ ಸ್ವತಂತ್ರದ ಗಾಳಿ ಬೀಸುತ್ತೆ. ನೀನ್ ಹಂಗೂ ಬೇಕಿಲ್ಲ. ಸರಸ್ವತಮ್ಮ, ಇವೆಲ್ಲೂ ಹೋಗ್ಬೇಕಾಗಿದ್ದಿಲ್ಲ. ಈ ನನ್ನ ಮನೆಯಲ್ಲಿ ನೀವು ಸುಖವಾಗಿರ್ಬೋದು. ನನ್ನ ಮನೆ, ಮಾತಾಡ್ಬೇಕಾದ್ರೆ ಕೊಂಚ ಎಚ್ಚ ಇರ್ಲಿ. ಬಾಯ್ ಬಿಗಿಡಿದ್ ಮಾತಾಡಿ ರಾಮಣ್ಣ. ಮಾತಾಡೋ ನಾಲ್ಗೆ ನಾ ಕತ್ತರಿಸ್ಬಿಟ್ಟೇನೆ. ಹುಷಾರ್, ದೊಡ್ಡ ಮನುಷ್ಯ. ಇಲ್ಲಿ ಕೇಳಿಲಿ, ನಿಮ್ ತಂದೆಗೆ ಹೆಸರು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇಷ್ಟ ದಿನ ನಿಮ್ ತಂದೆ ಮುಖ ನೋಡಿ ಸುಮ್ಮನಿದ್ದೆ. ಹಾಗಾದ್ರೆ ಈ ಆಸ್ಪತ್ರೆ ಹೇಗೆ ಕಟ್ಟಿಸ್ದ? ಜನಕ್ಕೆಲ್ಲ ಹೇಗ್ ಸತ್ಕಾರ ಮಾಡ್ದ? ಹೇಗೆ ಹೇಗ್ ಧರ್ಮರಾಯ ಆದ? ಹೇಗೆ? ಅದೇ ಅದೇ ಈ 50 ಕೋಟಿ, ಈ ನನ್ನ 50 ಕೋಟಿ ಇಷ್ಟೆಲ್ಲ ಪವಾಡ ಮಾಡ್ತಾರೆ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕಾ? ಇಲ್ಲಿಂದ ತೊಲಗಬೇಕು. ಸರಸ್ವತಮ್ಮ ಅವರು ಕಮಲಾ ಇಲ್ಲೇ ಇರ್ಬೇಕು. ಕಮಲಾ ನಾನ್ ತನ್ನ ಗಂಡಿನ ಒಪ್ಪಿ ಮದ್ವೆ ಆಗ್ಬೇಕು. ಅಪ್ಪನ ಹೆಸರು ತಂದು ಗಂಡು ಬೇಡ ಅಂದೆ, ಅಣ್ಣನ ದ್ವೇಷ ತಂದು ಗಂಡು ಬೇಡ ಅಂದೆ. ಈಗ ಸಾಲ ಮತ್ತೊಂದು ಗಂಡು ತರ್ತಾ ಇದೆ. ಇದು ನನ್ನ ಮನೆ ರಾಮಣ್ಣ, ನನ್ನ ಅಜ್ಜ ಮುತ್ತಜ್ಜ ಬಾಳಿದ ಮನೆ. ನನ್ನ ಬಾಳಿಗೆ ಒಂದೇ ಒಂದು ವಸ್ತು. ಆದ್ರೆ ಅದೀಗ ನನ್ನ ವಸ್ತು. ನೀವಿಬ್ರದ್ನ ನಿರ್ಧರಿಸ್ಕೊಳ್ಳಿ. ಬಾಮ್ಮ ಹೋಗೋಣ. ಕಮಲಾ, ಅಮ್ಮ, ಕಮಲಾ, ಅಮ್ಮ. ನನ್ನನ್ನು ಅದ್ಯಾಕೆ ಕಳಿಸ್ತೀಯೋ ನೋಡ್ತೀನಿ. ಯಾಕೆ ಕಳಿಸ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಏ ಕೃಷ್ಣಮೂರ್ತಿ, ಒಂದು ಮರ್ಯಾದೆಯಿಂದ ಹೋಗ್ತಾನೆ ಇಲ್ವಾ ಕೇಳೋ? ನನ್ನ ಮನೆ ಕೃಷ್ಣಮೂರ್ತಿ ಅವರೇ. ಅವ್ರ ಅಪ್ಪಂದ ಕೇಳೋ. ಅಪ್ಪ ಯಾರು ಅಂತ ಗೊತ್ತೇನೋ ಕೇಳಿ ಕೃಷ್ಣಮೂರ್ತಿ ಅವರೇ. You rascal!
ಸರಿ ನಾನು ಇವತ್ತು ಹೊರಡ್ತೇನೆ, ನಾಳೆ ಇಬ್ರು ಖಾಲಿ ಮಾಡ್ಕೊಂಡು ಹೋಗಿರ್ಬೇಕು. ನಂಜ ನಂಜ ಬರಲಿ, ಅಲ್ಲೇ ನೋಡ್ತಾ ಇದೆಯಾ ಬಾರಲ್ಲಿ? ನನ್ನ ಮನೆಗೆ ಯಾವ ಕುಣಿಯ ನೀನು? ಕುಣಿಯ ಅಲ್ಲೇ ನೋಡ್ತಾ ಇದೆ, ಕುಣಿಯೋ. ನನಗೆ ಚಂದ್ರಪ್ಪ ಬಂದಿದೆಯ ಅದು ಚೆನ್ನಾಗಿ ನಮ್ಮೂರ ಚೆಲುವೆರು ಹೂವನ್ನು ತಂದು ಕಟ್ಟಿದ ತೇರನ್ನು ಎಳೆವಾಗ ನೋಡಿ ಏ ನಂಜ, ನಿಲ್ಸೋ. ನಂಜ ನಿಲ್ಸೋ. ನಂಜ ನಿಲ್ಸೋ. ನಿಲ್ಸೋ ನಂಜ. ಕಾಸು ಬೇಕಲ್ಲ